ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಬ್ಯಾಡಗಿ 85ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮತ್ತೆ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇತ್ತು. ಈ ಕ್ಷೇತ್ರ ಬ್ಯಾಡಗಿ 85ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಜನಸಂಪರ್ಕ ಮತ್ತು ಜನರಿಗಾಗಿ ಇರುವಂತ ಜನನಾಯಕ ಜನನಾಯಕಿಯವರು ನೇರ ಸ್ಪರ್ಧೆಗೆ ಇಳಿದಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಆಗು ಹೋಗುವ ವಿಚಾರಗಳ ಬಗ್ಗೆ, ಜನರ ಕುಂದು ಕೊರತೆಗಳ ಬಗ್ಗೆ, ಜನರು ಆಲೋಚನೆ, ಜನರ ವಿಶ್ವಾಸ ಮತ್ತು ಜನರ ನಂಬಿಕೆಯಿಂದ ಬಂದಿರತಕ್ಕಂತ ಈ ಕ್ಷೇತ್ರವನ್ನು ಮುಗ್ಧ ಕ್ಷೇತ್ರ ಅನ್ನೋದಕ್ಕಿಂತ ಸ್ಟ್ರಾಂಗ್ ಆಗಿದ್ದಿರ್ತಕ್ಕಂಥ ಬ್ಯಾಡಗಿ ಮೆಣಸಿನಕಾಯಿ ಕ್ಷೇತ್ರ. ಡೆವಲಪ್ಮೆಂಟ್ ರೀತಿಯಿಂದ ಫೇಮಸ್ ಆಗಲಿಲ್ಲ, ಮೆಣಸಿನಕಾಯಿ ರೀತಿಯಿಂದ ಕಾರದಿಂದ ಫೇಮಸ್ ಆಗಿರ್ತಕ್ಕಂಥ ಇದೊಂದು ಬ್ಯಾಡಗಿ ಕ್ಷೇತ್ರ. ಈ ಬ್ಯಾಡಗಿ ಕ್ಷೇತ್ರದಿಂದ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀಮತಿ ಸುನೀತಾ ಎಂ ಪೂಜಾರ್ ಅವರು ಬಂಜಾರ ಸಮಾಜ, ಲಂಬಾಣಿ ಸಮಾಜಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥವ್ರು. ಆ ಲಂಬಾಣಿ ಸಮಾಜದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮತ್ತು ಲಂಬಾಣಿ ಸಮಾಜ ಅಂದ್ರೆ ಇವರ ಹುಟ್ಟಿ ಬೆಳೆದು ಬಂದು ಇವರಿಗೆ ಒಂದು ಸ್ಥಾನ ಮಾನ ಗೌರವವನ್ನು ನೀಡಿರ್ತಕ್ಕಂಥ ಬಂಜಾರ ಸಮಾಜ. ಹಾವೇರಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಶಾಸಕರಾಗಲು ಹೋಗಿ 849 ಮತವನ್ನು ಪಡೆದು 97,740 ಮತಗಳನ್ನು ಹಾಲಿ ಇದ್ದಂತವ್ರನ್ನು ಸೋಲಿಸಿ ಮಾಜಿ ಮಾಡಿಸಿ ಹಾಲಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಅವಕಾಶ ಸಿಕ್ತು. ಭಾರತೀಯ ಜನತಾ ಪಕ್ಷದ ವಿರೂಪಾಕ್ಷಪ್ಪ ಬಳ್ಳಾರಿ ಅವರಿಗೆ ಅವಕಾಶ ಸಿಕ್ಕಿದ್ದು 73,899 ಮತಗಳನ್ನು ಅಂತರವಾಗಿದ್ದು ಇವರಿಗೆ 73,841 ಮತಗಳನ್ನು. ಮೇಡಮ್ ಅವರಿಗೆ, ಸುನೀತಾ ಮೇಡಮ್ ಅವರಿಗೆ, ಜಾತ್ಯತೀತ ಜನತಾದಳ ತೆನೆ ಹೊತ್ತ ಮಹಿಳೆಗೆ ಡಿಫರೆನ್ಸ್ ಆಗಿದ್ದು ಇವರಿಗೆ 96,100 ಚಿಲ್ಲರ ಮತಗಳು ಈ ಕ್ಷೇತ್ರದಲ್ಲಿ ಡಿಫರೆನ್ಸ್ ಆಗಿದೆ. ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳನ್ನ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ, ಜಾತ್ಯತೀತ ಜನತಾದಳದ ಬಂದಿರತಕ್ಕಂಥ ಅಜೆಂಡಾಗಳನ್ನು 6 ಅಜೆಂಡಾಗಳು. ಅವ್ರಕ್ಕಿಂತ ಇವರೊಂದು ಪ್ಲಸ್ ಅಜೆಂಡಾ. ರೈತರಿಗೆ ಸಹಾಯಧನ, ಸಿರಿಶಕ್ತಿ ಸಾಲ ಮನ್ನಾ, ವಿದ್ಯಾರ್ಥಿ ವೇತನ, ಬಡವರ ರೈತರ ಮಕ್ಕಳಿಗೆ ಮದುವೆ ಕಲ್ಯಾಣಕ್ಕಾಗಿ 2 ಲಕ್ಷ ಮತ್ತು ಅಂಗವಿಕಲರಿಗೆ 2,500 ವೇತನ, ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆ ಮತ್ತು ಪ್ರಾರಂಭ ಮಾಡಿದ್ದು ಇವರ ಪಕ್ಷದಿಂದ. ಅದನ್ನೇ ನಾವು ರಿಪೀಟ್ ಮತ್ತೆ ಮಾಡ್ತೀವಿ. ಈಗ ಸ್ಟಾಪ್ ಆಗಿದೆ, ಅದನ್ನು ನಾವು ರಿಪೀಟ್ ಮಾಡ್ತೀವಿ. ರೈತರಿಗೆ 24 ಗಂಟೆ ವಿದ್ಯುತ್ ಉಚಿತ. ಈಗ ಏನು ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಕೊಡ್ತಾ ಇದ್ದಾರೆ, ಆ ಜ್ಯೋತಿ ಅಲ್ಲಿ ತಲುಪಬೇಕಾಗಿದೆ, ಅದು ಇಲ್ಲಿ ತಲುಪಿದೆ ಅಷ್ಟೇ. ಅದೇ ಕುಟುಂಬಕ್ಕೆ 1 ವರ್ಷ 5 ಗ್ಯಾಸ್ ಸಿಲಿಂಡರ್ ಉಚಿತ. ಅಂದ್ರೆ ಒಂದು ರೇಷನ್ ಕಾರ್ಡಿಗೆ, ಆ ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಕುಟುಂಬ ಬರುತ್ತೆ, ಆ ಕುಟುಂಬದವರಿಗೆ 5 ಗ್ಯಾಸ್ ಅನ್ನು ಉಚಿತವಾಗಿ ಕೊಡುತ್ತೇವೆ ಅಂತೇಳಿ. ಇದರಲ್ಲಿ ಇದು ಪಂಚರತ್ನ ಕಾರ್ಯಕ್ರಮಗಳನ್ನಾಯ್ತು. ಈ ಕಡೆ ಪ್ರಜಾಧ್ವನಿಯವರ ಕಾರ್ಯಕ್ರಮ, ಈ ಕಡೆ ಪಂಚರತ್ನ ಕಾರ್ಯಕ್ರಮ, ಈ ಕಡೆ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವ ಆಚರಣೆ, ವಿಜಯ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು. ಅವರು ಕೂಡ 1/2 ಲೀಟರ್ ನಂದಿನಿ ಹಾಲು, ವರ್ಷಕ್ಕೆ 3 ಗ್ಯಾಸ್ಗಳನ್ನು ಫ್ರೀ ಮತ್ತು ದವಸ ಧಾನ್ಯಗಳನ್ನು ಕೊಡ್ತೀವಿ, ಗೌರವವನ್ನು ನೀಡುತ್ತೀವಿ, ದೇಶವನ್ನು ಬಚಾವ್ ಮಾಡ್ತೀವಿ ಅಂತ, ರಾಜ್ಯವನ್ನು ಬಚಾವ್ ಮಾಡ್ತೀವಿ ಅಂತ ಹೋಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ 2018ರಲ್ಲಿ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ನಂತರ ಮೈತ್ರಿ ಆಗಿರ್ತಕ್ಕಂಥ ಇದೇ ಜೆಡಿಎಸ್ ಮತ್ತು ಕಾಂಗ್ರೆಸ್ 14 ತಿಂಗಳು ಅಧಿಕಾರ ನಡೆಸಿದ್ರು. 15ನೇ ತಿಂಗಳಿಗೆ ಭಾರತೀಯ ಜನತಾ ಪಕ್ಷದ ಉಪಚುನಾವಣೆಯಲ್ಲಿ 17 ಜನ ಶಾಸಕರು ಕೈಕೊಟ್ಟು ಹೋಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಟ್ಟು ಭಾರತೀಯ ಜನತಾ ಪಕ್ಷ ಪಾಲವಾಗಿದ್ರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಬಂತು. ಅದೇ ರೀತಿ ಕಾಪಿಯನ್ನು ಈ ರೀತಿ ಈಗ ಲೋಕಸಭೆ ಚುನಾವಣೆಗೆ
ಜಾತ್ಯತೀತ ಜನತಾದಳ ಪಕ್ಷ ಭಾರತೀಯ ಜನತಾ ಪಕ್ಷದ ಕೇಸರಿ ಬಾವುಟದೊಂದಿಗೆ ಹಸಿರು ಬಾವುಟ ಜಾಯಿಂಟ್ ಆಗ್ತದೆ. ಕೇಸರಿ ಮತ್ತು ಹಸಿರು ಬಾವುಟ ಇರೋ ಸ್ಪರ್ಧೆದೊಂದಿಗೆ ಅಪೋಸಿಟ್ ಆಗ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಏನಾಗಬಹುದು ಇತಿಹಾಸ? ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಈ ಕ್ಷೇತ್ರದ ತಮ್ಮ ಸೇವಾ ಆಕಾಂಕ್ಷಿಯಾಗಿ ಕೆಲಸ ಮಾಡುತ್ತಾ ಜನರದೊಂದಿಗೆ ಜನರಿಗಾಗಿ ಜನರಿಗೋಸ್ಕರ ತಲುಪಲು ರೀಚ್ ಆಗಿ ಸುಮಾರು 10 ರಿಂದ 15 ವರ್ಷ ಕಾಲ ಜನರಿಗಾಗಿ ಸಮಯವನ್ನು ಮುಡಿಪಾಗಿಟ್ರು ಮತ್ತು ಜನರ ಯೋಚನೆ, ಜನರ ವಿಶ್ವಾಸ, ಜನರ ಆತ್ಮಧೈರ್ಯ, ಜನಸಂಕಲ್ಪ, ಜನರ ಯೋಚನೆ ಮತ್ತು ಮಹಿಳೆಯರ ಬಗ್ಗೆ, ಯುವತಿಯರ ಬಗ್ಗೆ, ಯುವಕರ ಬಗ್ಗೆ ಮತ್ತು ಹಿರಿಯರ ಬಗ್ಗೆ, ಹಿರಿತನದ ಬಗ್ಗೆ ಮತ್ತು ನಾಯಕರ ಬಗ್ಗೆ, ನಾಯಕಿಯರ ಬಗ್ಗೆ, ಮಹಿಳೆಯರು ಬಲಿಷ್ಠರಾಗಬೇಕು, ಮಹಿಳೆಯರು ಅಧಿಕಾರಕ್ಕೆ ಬರಬೇಕು, ಮಹಿಳೆಯರು ಯಶಸ್ವಿ ಆಗ್ತಾ ಇಲ್ಲಿವರೆಗೆ ತಲುಪುತ್ತಾ ಬಂದಿರತಕ್ಕಂಥ ಶ್ರೀಮತಿ ಸುನೀತಾ ಎಂ ಪೂಜಾರ್ ಲಂಬಾಣಿ ಸಮಾಜದವರು. ಆದರೆ ಈ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷಕ್ಕೆ ಅವಕಾಶ ಸಿಗಲಿಲ್ಲ, ಹಿಂದೆ ಸರಿಲಿಲ್ಲ, ಮುಂದೆ ಯಾರಿಗೂ ಬಗ್ಗಲಿಲ್ಲ, ಯಾರಿಗೂ ಜಗ್ಗಲಿಲ್ಲ. ಚುನಾವಣೆಯಲ್ಲಿ ಎಷ್ಟೋ ಷಡ್ಯಂತ್ರಗಳನ್ನು, ಎಷ್ಟೇ ಪ್ಲಾನಿಂಗ್ ಗಳನ್ನು, ಎಷ್ಟೇ ಯೋಜನೆಗಳನ್ನು ಮಾಡಲಿಕ್ಕೆ ಬಂದರೂ ಕೂಡ ಯಾರಿಗೂ ಜಗ್ಗಲಿಲ್ಲ, ಯಾರಿಗೂ ಬಗ್ಗಲಿಲ್ಲ. ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ, ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷ ಸಂದರ್ಶನ ಸಂದರ್ಭದಲ್ಲಿ ಇಂದು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಲು ಹೊರಟಿರ್ತಕ್ಕಂಥ ಸುನೀತಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಮುಂದೆ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆಯ ಬೆಂಗಳೂರಿಗೆ ಟ್ರೈನ್ ಹತ್ತಲಿಕ್ಕೆ ಹೋಗುವಂತ ಪ್ರಯತ್ನವನ್ನು ಮಾಡಿದ್ರು. ಟ್ರೈನ್ ಟಿಕೆಟ್ ಸಿಗಲಿಲ್ಲ. ಪ್ಲೇನ್ ಟಿಕೆಟ್ಗಾಗಿ ಲೋಕಸಭೆ ಚುನಾವಣೆಯ ಎಂಪಿಯ ಅವಕಾಶಕ್ಕಾಗಿ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಏನಾಯ್ತು, ಎಂಪಿಗೆ ಆದ್ರೂ ನಾನು ಫ್ಲೈಟ್ ಟಿಕೆಟ್ ಆದ್ರೂ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಜಾರ ಸಮಾಜದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಎಂಪಿ ಚುನಾವಣೆಗೆ ಶತಾಯಗತಾಯ ನಮ್ಮ ಪಕ್ಷ ನಾನು ಗೆಲ್ಲುವುದು ಅವಶ್ಯಕತೆ ಇಲ್ಲ, ನನ್ನ ಪಕ್ಷ ಗೆಲ್ಲಬೇಕು, ನನ್ನ ಪಕ್ಷ ಸಿದ್ಧತೆ ಆಗಬೇಕು, ಮಹಿಳೆಯರಿಗೆ ಒಂದು ಅವಕಾಶ ಸಿಗಬೇಕು. ಮಹಿಳೆಯರು ಏನಿದ್ದಾರೆ, ಇವರು ಅಡಿಗೆ ಮನೆಗೆ ಸೀಮಿತವಲ್ಲ, ಪಾತ್ರೆ ಬಟ್ಟೆ ತೊಳೆಯಲಿಕ್ಕೆ ಸೀಮಿತವಲ್ಲ. ಕ್ಷೇತ್ರ ಜನತೆಯ ಆಡಳಿತ, ಕ್ಷೇತ್ರ ಜನತೆಗೆ ಚಿಂತನೆ, ಕ್ಷೇತ್ರ ಜನತೆಯ ನುಡಿತ, ಕ್ಷೇತ್ರ ಜನತೆಯ ದುಡಿತ, ಕ್ಷೇತ್ರ ಜನತೆಯ ಕನಸುಗಳನ್ನು, ವಂಚಿತಗೊಂಡಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಹೋಗಲಾಡಿಸುವಂತ ಪ್ರಯತ್ನಕ್ಕೆ ಸದಾ ಸಿದ್ಧರಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಎಂ ಪೂಜಾರ್ ಅವರು ನ್ಯೂಸ್ 43 ಇಂಡಿಯಾ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಮೊಟ್ಟ ಮೊದಲನೇದಾಗಿ ನ್ಯೂಸ್ 43 ಇಂಡಿಯಾದಿಂದ ತಮಗೆ ಸ್ವಾಗತ ಮತ್ತೆ ನಮಸ್ತೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ತಾವು ಜನಸಂಪರ್ಕದಲ್ಲಿ ಜನರಿಗಾಗಿ ಸಮಯ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು 2 ತಾಸು ಅವಕಾಶ ಮಾಡಿಕೊಟ್ರು, ತುಂಬಾ ಧನ್ಯವಾದಗಳು. ರಾಜಕೀಯ ಜೀವನಕ್ಕೆ ಬರೋದಕ್ಕಿಂತ ಮುಂಚೆ, ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಳ್ಳೋಕ್ಕಿಂತ ಮುಂಚೆ ಹೇಗಿತ್ತು ಮೇಡಮ್ ನಿಮ್ಮ ಲೈಫ್ ಸ್ಟೈಲ್? ಪೊಲಿಟಿಕಲ್ ಜೀವನಕ್ಕೆ ಬಂದ ಮೇಲೆ, ಸಾಮಾಜಿಕ ಜೀವನದಲ್ಲಿ ಬಂದ ನಂತರ ಯಾವ ರೀತಿ ಬದಲಾವಣೆ ಆಯಿತು? ಫಸ್ಟ್ ಆಫ್ ಆಲ್ ತಮಗೂ ಕೂಡ ನಮಸ್ಕಾರ, ತುಂಬ ನಮಸ್ಕಾರ. ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ಹಲವಾರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ತೊಡಗಿದ್ದೆ. ಇಲ್ಲಿ ಯಾವುದೇ ಒಂದು ಜಾತಿ ಆಗಲಿ ಮತಕ್ಕಾಗಲಿ ನಾನು ಹೊಂದಿಕೊಂಡಿದ್ದಿಲ್ಲ. ನಾನು ಮೊದಲೇ ತಮಗೆ ಹೇಳಿದೆ, ನಾನು ಎಲ್ಲವನ್ನು ಸರಿ ಸಮಾನತೆಯಿಂದ ನೋಡಿದ್ದೇನೆ. ಆಮೇಲೆ ನಾನು ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೇನೆ. ಈಗ ನಾವು ಒಂದು ವಿನಯವಂತರಾಗಿರ್ಬೇಕಂದ್ರೆ ಶಿಕ್ಷಣ ಬಹುಮುಖ್ಯ ಸರ್, ಅದು ಮಹಿಳೆ ಎಸ್ಪೆಷಲಿ. ಈಗ ನಾವು ಒಂದು ಮನೆಯೇ ನಮಗೆ ಪಾಠಶಾಲೆ, ಎರಡನೇದಾಗಿ ನಮಗೆ ತಾಯಿ ಮೊದಲನೇ ಗುರು, ಎರಡನೇದಾಗಿ ನಮಗೆ ವಿದ್ಯೆಯನ್ನ ಕೊಟ್ಟಂತ ಗುರುಗಳು. ಮನೆಯೇ ಮಂತ್ರಾಲಯ. ಮೊದಲನೇ ಶಾಲೆ ಆಗಿದ್ದು ಮನೆ, ಎರಡನೇ ಶಾಲೆ ಆಗಿದ್ದು ಪಾಠಶಾಲೆ, ಮೂರನೇ ಶಾಲೆ ಆಗಿದ್ದು ಸಮಾಜ ಸೇವೆ. ಹೌದು ಸರ್, ಸಮಾಜ ಸೇವೆ. ನಾನು ರಾಜಕೀಯಕ್ಕೆ ಬರ್ಬೇಕಂತ ಹೇಳಿ ಯಾವುದು ನಾನು ಆಸೆಗಳನ್ನ ಕನಸುಗಳನ್ನ ಹೊತ್ಕೊಂಡಿದ್ದಿಲ್ಲ. ನಾನು ಹೇಗಿರ್ಬೇಕಂದ್ರೆ ಮಹಿಳೆಯರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು, ಆಮೇಲೆ ಮಕ್ಕಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಒಂದು ವಿದ್ಯೆಯನ್ನ ಕೊಡಬೇಕು. ಮುಂದೆ ನಮ್ಮ ಒಂದು ರಾಷ್ಟ್ರ ನಿರ್ಮಾಣ ಆಗ್ಬೇಕಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ
ಯುವಕರು ಯುವತಿಯರು ಮುಂದೆ ಬರಬೇಕು. ಅದಕ್ಕೆ ನಾನು ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಬಂದೆ. ನಾನೊಂದು ಉಪನ್ಯಾಸಕಿ ಹೌದು. ಸೊ ಅದೇ ರೀತಿ ನಾನು ಪ್ರತಿಯೊಂದು ಹಳ್ಳಿಗೆ ತಾಂಡಗಳಿಗೆ ಭೇಟಿ ಕೊಡ್ತಿದ್ದೆ. ಎಲ್ಲರೂ ನನ್ನ ಹತ್ರ ಬರ್ತಿದ್ರು. ಯಾಕಂದ್ರೆ ಈಗ ನಾನು ಕೇವಲ ವಿದ್ಯೆನ ಕಲಿತು ನನ್ನ ಮನೆಗಷ್ಟೇ ನಾನು ಸೀಮಿತವಾಗ್ಲಿಲ್ಲ. ನನ್ನ ತರ ಏನು ಕೇವಲ ಅಡಿಗೆಯನ್ನ ಮಾಡ್ಕೊಂಡು ಎಲ್ಲ ಒಂದು ಇದಕ್ಕೆ ಬಲಿಪಶು ಆಗಿರುವಂತ ಹೆಣ್ಣು ಮಕ್ಕಳು ಕೂಡ ನನ್ನ ಹತ್ರ ಹೊರಗೆ ಬರಬೇಕು. ಅವಾಗ ಮಾತ್ರ ನಮ್ಮ ಸಮಾಜ ಸುಧಾರಣೆ ಆಗ್ತದ ಅನ್ನುವಂತ ಒಂದು ಎಜುಕೇಶನ್ ಕೂಡ ಕಲ್ತಿದ್ರ ಮೇಡಮ್. BA MA B.Ed ಆಗಿದೆ. ಹೌದು ಹೌದು ಸರ್. ಆಮೇಲೆ ನಾನು ಉಪನ್ಯಾಸಕಿ ಆದೆ. ಆಮೇಲೆ ಎಲ್ಲಾ ಯುವಕ ಯುವತಿಯರು ನಮ್ಮ ಕಾಲೇಜಿಗೆಲ್ಲ ಬರ್ತಿದ್ರು. ಅವರಲ್ಲಿ ನಾನು ಒಂದು ಒಳ್ಳೆ ತಿಳುವಳಿಕೆಯನ್ನು ಹೇಳ್ತಿದ್ದೆ. ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳನ್ನ ವಿದ್ಯೆಗೆ ಕಳಿಸ್ಲಿಕ್ಕೆ ಬಹಳ ಹೆದರ್ತಿದ್ರು, ಕಲೀಲಿಕ್ಕೆ ಹೊರಗಡೆ ಹೋಗ್ಬೇಕಂದ್ರೆ. ನಮಗ್ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರಾಗಬೇಕು. ಎಸ್ಪೆಷಲಿ ಸರ ಮಹಿಳೆಯರಲ್ಲಿ ನಾವು ಜಾಗೃತಿನ ಮೂಡಿಸ್ಬೇಕು. ಅದು ಕಾರ್ಯವನ್ನು ನಾನು ಮಾಡಿದ್ದೆ. ಪ್ರತಿಯೊಂದು ನಾನು ತಾಂಡಗಳಿಗೆ ಹೋಗ್ತಿದ್ದೆ, ಊರುಗಳಿಗೆ ಹೋಗ್ತಿದ್ದೆ. ಎಲ್ಲ ಹೆಣ್ಮಕ್ಳ ಸಮಸ್ಯೆನ, ನನ್ನ ಅಕ್ಕ ತಂಗಿಯರ ಸಮಸ್ಯೆಗಳನ್ನ ಆಲಿಸ್ತಿದ್ದೆ ಸರ. ಬಹಳ ನೋವಾಗ್ತಿತ್ತು ನನಗೆ. ಯಾಕಂತಂದ್ರೆ ಇದು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ. ಎದರಲ್ಲಿ ಮಹಿಳೆಯರು ಕಡಿಮೆ ಇದ್ದಾರೆ, ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಸರಿ ಸಮಾನತೆಯಿಂದ ಇದ್ದಾರೆ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಒಂದು ಮಾತಾಡುವಂತ ಒಂದು ನನ್ನಲ್ಲಿ ಆ ಒಂದು ಧೈರ್ಯ ಬಂದದಂದ್ರೆ ಅದಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರು ಕಾರಣ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವರಲ್ಲಿ ಇರುವಂತ ಒಂದು ಮಹಿಳೆಯರ ಬಗ್ಗೆ ಕಳಕಳಿ ಇರಬಹುದು, ಕಾಳಜಿ. ಅಂಬೇಡ್ಕರ್ ಮಾತ್ರ ಹೃದಯಿಸರವರು. ಈಗ ತಂದೆ ತಾಯಿಯವರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸ್ತಾರೆ. ಆದ್ರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಅವರ ಹೆಂಡತಿ ರಮಾಬಾಯಿ ಅವರು ಕಷ್ಟಪಟ್ಟು ದುಡಿದು ತಮ್ಮ ಗಂಡನಿಗೆ ಅವರು ಕಲೀಲಿಕ್ಕೆ ಅವರು ಪ್ರೋತ್ಸಾಹನ ಕೊಡ್ತಾರೆ, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಅದೇ ಒಂದು ಕಾರಣದಿಂದ ಇರಬಹುದು ಇವತ್ತು ಮಹಿಳೆಯರಲ್ಲಿ ಉದ್ಯೋಗದಲ್ಲಿ ಸರಿ ಸಮಾನತೆ ಇದೆ. ಮಹಿಳೆ ತಾನು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಒಂದು ಸಮಾಜವನ್ನ ರಕ್ಷಣೆ ಮಾಡ್ಬೇಕಂದ್ರೆ ಮೊದಲು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಸರ್. ಆಮೇಲೆ ಯಾವುದೇ ಅಂಜಿಕೆ ಅಳುಕುಗಳು ಇರಬಾರದು. ನಾನು ಸರಿಯಾಗಿದ್ರೆ ನಾನು ಸಮಾಜಕ್ಕೆ ನಾನು ಹೆದರೋ ಅವಶ್ಯಕತೆ ಇರೋದಿಲ್ಲ. ನಾನು ಒಂದು ಸಮಾಜದಲ್ಲಿ ನಾನು ಬದುಕ್ತಾ ಇದ್ದೇನೆ. ಸಮಾಜ ಒಂದು ಕಟ್ಟುಪಾಡು ನಿಯಮಗಳಿದಾವೆ, ಅದಕ್ಕೆ ಹೊರತಾಗಿ ನಾವಿಲ್ಲ. ಸೊ ಅದಕ್ಕೆ ನಾನು ಎಲ್ಲಾ ಮಹಿಳೆಯರ ಒಂದು ಸಮಸ್ಯೆಗಳನ್ನ ಆಲಿಸಿ ಈ ಸಂಘಗಳು ಬಂದು, ಸಂಸ್ಥೆಗಳು ಬಂದು, ಹಾಗಾದ್ರೆ ಇದರಿಂದ ಏನು ಮಹಿಳೆಯರಿಗೆ ಪ್ರಯೋಜನ, ಅನುಕೂಲಗಳು, ಅದನ್ನ ನಾನು ಎಲ್ಲರಿಗೂ ತಿಳಿಸಿ ಹೇಳ್ಕೊಡ್ತಿದ್ದೆ ಮಹಿಳೆಯರಿಗೆ. ಸೊ ಏನ್ ಸಮಸ್ಯೆ ಇದ್ರು ನಾನು ಆಲಿಸ್ತಿದ್ದೆ. ಸೊ ಅದೇ ಒಂದು ಕಳಕಳಿಯಿಂದ ನಾನು ಈ ಒಂದು ನಾನು ಫೀಲ್ಡಿಗೆ ಬಂದೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಸರಿ ಮೇಡಮ್, ತಾವು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದ್ರಿ. ರಾಜಕೀಯ ಜೀವನ ಅನ್ನೋದಕ್ಕಿಂತ ಸಮಾಜ ಸೇವೆಯಲ್ಲಿ ಮೊದಲನೇ ನಿಮ್ಮ ಆದ್ಯತೆ. ರಾಜಕೀಯ ಜೀವನ 2023 ವಿಧಾನಸಭೆ ಚುನಾವಣೆಯಿಂದ ನಿಮ್ಮ ಪ್ರಾರಂಭವಾಗಿತ್ತು. ನಿಮ್ಮ ಸಮಾಜ ಸೇವೆ ಜೀವನಕ್ಕೂ ಅವಾಗಿನ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳನ್ನು ಮತ್ತು ಬಂಜಾರ ಸಮಾಜದ ಕರ್ನಾಟಕದ ಹಾವೇರಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ತಾವು ಕೆಲಸ ಮಾಡಿದ್ದೀರಿ. ಆ ಸಂದರ್ಭಕ್ಕೂ ಈ ಪೊಲಿಟಿಕಲ್ ಜೀವನಕ್ಕೂ ಏನು ವ್ಯತ್ಯಾಸ ಇದೆ ಮೇಡಮ್? ಅದರಲ್ಲಿ ಇದ್ದಿರ್ತಕ್ಕಂಥ ಜೀವನ, ಇದರಲ್ಲಿ ಇದ್ದಿರ್ತಕ್ಕಂಥ ರಾಜಕೀಯ ಜೀವನ, ಯಾವುದು ವ್ಯತ್ಯಾಸ ಕಾಣುತ್ತೆ? ವ್ಯತ್ಯಾಸ ಅಂದ್ರೆ ಸರ, ನಾನು ಈಗ ನಾನು ಯಾವಾಗ ರಾಜಕೀಯಕ್ಕೆ ಬಂದೆ ಅವಾಗ ನಾನು ಈಗ ಹೊರಗಡೆ ಬಂದಿದ್ದೇನೆ. ಮೊದಲು ನಾನು ಒಂದು ಮನೆಗೆ ಸೀಮಿತವಾಗಿದ್ದೆ, ಒಂದು ಸಮಾಜಕ್ಕೆ ಸೀಮಿತವಾಗಿದ್ದೆ. ಆಮೇಲೆ ಡೈರೆಕ್ಟ್ ನಾನು ಎಲ್ಲರಿಗೂ ನಾನು ನನ್ನ ಮಾತನ್ನ ಅವರ ಮಾತನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾನು ಹತ್ತಿರವಾದ ಜನರಿಗೆ. ಈಗ ಏನಾಗ್ಬಿಟ್ಟದೆ, ನಾನು ಇದನ್ನ ಮೀರಿ ಬೇರೆ ಕಡೆ ನಾನು ಒಂದು ಸಂಪರ್ಕವನ್ನ ಬೆಳೆಸುವಂತ ಒಂದು ರಾಜಕೀಯ ನಿಟ್ಟಿನಲ್ಲಿ ನಾನು ಬಂದೆ ಸರ್. ನನಗೆ ಅನಿಸ್ತಾ ಇದೆ, ನಾನು ಈ ಒಂದು ಬಡವ್ರ ಬಗ್ಗೆ, ನನ್ನ ಅಕ್ಕ ತಂಗಿಯರ ಬಗ್ಗೆ, ನನ್ನ ಯುವಕ ಯುವತಿಯರ ಬಗ್ಗೆ ಇರುವಂತ ಕಾಳಜಿ ನನಗೆ ಈ ಒಂದು ರಾಜಕೀಯದಲ್ಲಿ ಬರ್ಲಿಕ್ಕೆ ನನಗೆ ಪ್ರೇರಣೆ ಕೊಡ್ತು ಅಂತ ನನಗೆ ನನ್ನ ಅನಿಸಿಕೆ. ಬದಲಾವಣೆ ಅಂತ ನನಗೇನು ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ನಾನು ಅಲ್ಲೂ ಕೂಡ ಹಾಗೆ ಇದ್ದೆ, ಇಲ್ಲೂ ಕೂಡ ಹೀಗೆ ಇದ್ದೇನೆ. ನನಗೆ ಬದಲಾವಣೆ ಅಂತ ಏನು ಅನಿಸ್ತಾ ಇಲ್ಲ. ಸರಿ ಮೇಡಮ್, ನಿಮಗೆ ಬದಲಾವಣೆ
ಅನಿಸ್ತಾ ಇಲ್ಲ. ಅದು ಒಂದು ಸಮಾಜ ಸೇವೆ, ಇದು ಒಂದು ಅಧಿಕಾರದಲ್ಲಿ ಇದ್ದಾದ್ರೂ ಸಮಾಜ ಸೇವೆಗೆ ಯಾವ ರೀತಿ ಮಾಡಬೇಕು ಅನ್ನೋಂಥ ರೀತಿಯಿಂದ ತಾವು ಬಂದ್ರಿ. ಆದ್ರೆ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರಿ ಒಂದು ಬಂಜಾರ ಸಮಾಜದಿಂದ. ನಿಮ್ಮ ಮುಂದಗಡೆ ನೇರ ಸ್ಪರ್ಧೆ ಆಗಿರ್ತಕ್ಕಂಥ ಅತಿ ಹೆಚ್ಚು ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಅತಿ ಹೆಚ್ಚು ಪವರ್ಫುಲ್ ವ್ಯಕ್ತಿಗಳು, ಒಂದ್ ಕಡೆ ಭಾರತೀಯ ಜನತಾ ಪಕ್ಷ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಚಿಕ್ಕದಾಗಿರ್ತಕ್ಕಂಥ JDS ಪಕ್ಷ ಇರೋದರಿಂದ ನಿಮಗೆ ಏನ್ ಅನಿಸ್ತಿತ್ತು ಮೇಡಮ್? ಚುನಾವಣೆ ಭೇಟಿ ಕೊಟ್ಟಾಗ, ಮತ ಭೇಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ಜನರನ್ನು ಮಾತನಾಡುವಂತ ಸಂದರ್ಭದಲ್ಲಿ ಮತದಾರರು ನಿಮಗೆ ಯಾವ ರೀತಿ ಉತ್ಸಾಹ ತುಂಬುವಂತ, ಯಾವ ರೀತಿ ಭರವಸೆ ನೀಡುವಂತ ಕೆಲಸಗಳನ್ನು ಮಾಡ್ತಾ ಇದ್ರು? ನಾನು ಕ್ಯಾನ್ವಾಸ್ ಮಾಡೋ ಟೈಮಿಗೆ ಏನು ಇಬ್ರು ಹುಲಿ ಜೊತೆಗೆ ಮೇಡಮ್ ನಿಂತ್ಕೊಂಡ್ಬಿಟ್ಟಿರಿ ಅಂದ್ರು. ನಾನೊಂದು ಮಾತಂದೆ ಸರ್ ಅವ್ರಿಗೆ, ಇವತ್ತು ಆದಿಶಕ್ತಿ ದುರ್ಗಾದೇವಿ ಕುತ್ಕೊಂಡಿದ್ದು ಹುಲಿ ಮೇಲೆ ಹೌದು. ಈಗ ನಾನು ಒಂದು ಸಮಾಜದಲ್ಲಿ ಬಂದಿದ್ದೇನಂದ್ರೆ, ಈ ಒಂದು ಪಕ್ಷ ಬಹಳ ಏಳು ಬೀಳುಗಳನ್ನು ಕಂಡಿದೆ ಸರ್. ಇಲ್ಲಿ ಕಾಂಗ್ರೆಸ್ ಇದೆ, ಬಿಜೆಪಿನೂ ಪ್ರಬಲವಾದ ಪಕ್ಷ ಹೌದು. ಈಗ ಇಷ್ಟೆಲ್ಲ ವರ್ಷದಿಂದ ಇಲ್ಲಿ JDS ಕಾರ್ಯಕರ್ತರು ಇದ್ದಾರೆ. ಆದ್ರೆ ನಾನು ಡೋರ್ ಟು ಡೋರ್ ಹೋದಾಗ ನಾನು ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾನು ನೋಡಿದ್ದೇನೆ. ಜನ ತುಂಬಾ ಅಂದ್ರು, ಮೇಡಮ್ ಒಂದು ಮಹಿಳೆಯಾಗಿ ಒಂದು ಫೀಲ್ಡಿಗೆ ಬಂದು ನಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ, ಇದು ದೊಡ್ಡ ಧೈರ್ಯ ಮೇಡಮ್ ತಂದು ಅಂತ ಹೇಳಿದ್ರು ಸರ್. ಎಲ್ಲೂ ಹೋದ್ರು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ, ಬಹಳ ಹೆಮ್ಮೆ ಪಡ್ತಾ ಇದ್ರು. ಎಸ್ಪೆಷಲಿ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ತಪ್ಕೊಳ್ತಿದ್ರು, ಅವ್ರ ಮನೇಲಿ ಊಟ ಮಾಡ್ಕೊಂಡ್ ಬರ್ತಿದ್ದೆ ನಾನು. ಡೋರ್ ಟು ಡೋರ್ ನಾನು ಫೇಸ್ ಮಾಡಿದಾಗ ನನಗೆ ಅನಿಸಿದ್ದು, ಇಲ್ಲಿ ಒಂದು ಸಮಸ್ಯೆಗಳನ್ನ ಆಲಿಸುವರಿಲ್ಲ. ಪ್ರಬಲವಾದ ವ್ಯಕ್ತಿಗಳಿದ್ದಾರೆ, ಶಾಸಕರು ಬಂದರು ಹೋಗ್ಯಾರ, ತಾವೆಲ್ಲ ನೋಡಿರಿ. ಇಲ್ಲಿ ಒಂದು ಸರಿಯಾದ ರಸ್ತೆಗಳಿಲ್ಲ, ಶುದ್ಧವಾದ ಕುಡಿಯ ನೀರುಗಳಿಲ್ಲ, ಆಮೇಲೆ ಕಳಪೆ ಮಟ್ಟದ ಶಿಕ್ಷಣ ಇದೆ ಸರ್. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಶುದ್ಧವಾದ ಕುಡಿಯುವ ನೀರು, ಸರಿಯಾದ ಆರೋಗ್ಯ, ವಸತಿ ಬೇಕು, ಆಮೇಲೆ ಶಿಕ್ಷಣ ಬೇಕು. ಇವೇ ಇಲ್ಲ ಅಂತಂದ್ರೆ ಹೇಗೆ ನಮ್ಮ ಊರು, ತಾಲೂಕು, ಜಿಲ್ಲೆಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ? ಈಗ ತಾವೆಲ್ಲ ನೋಡಿರಿ ಸರ್. ಇಲ್ಲಿ ಮೊದಲನೇದಾಗಿ ಬ್ಯಾಡಗಿ ಕ್ಷೇತ್ರ, ಇದು ಬ್ಯಾಡಗಿ ಮೆಣಸಿನಕಾಯಿಗೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಸರ್ ಇದು. ಆದ್ರೂ ಕೂಡ ಸರಿಯಾದ ರಸ್ತೆಗಳಿಲ್ಲ. ಇಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ಕಿರಿದಾದ ರಸ್ತೆ ಇದೆ, ಬೃಹತ್ ಆಕಾರದ ಒಂದು ಗಾಡಿಗಳು ಹೋಗ್ತವೆ. ಎಷ್ಟೋ ಹೋರಾಟ ಪ್ರತಿಭಟನೆ ಆದ್ರೂ ಕೂಡ ಆ ರೋಡ್ ಅನ್ನು ಅಗಲೀಕರಣ ಮಾಡ್ಲಿಕ್ಕಾಗಿಲ್ಲ. ಸೊ ಯಾಕೆ ಆಗ್ತಾ ಇಲ್ಲ? ಜನರು ಎಲ್ಲೋ ಒಂದು ಕಡೆ ಹಿಂದಕ್ಕೆ ಸರಿತಾ ಇದಾರಂತ ನನ್ನ ಅನಿಸಿಕೆ ಸರ್. ಅವರ ಸಮಸ್ಯೆಗಳನ್ನ ಆಲಿಸೋರೇ ಇಲ್ಲ. ಈಗ ತಮ್ಮ ಸ್ವಾರ್ಥಕ್ಕಾಗಿ ನಾನು ಏನೋ ಒಂದು, ನಾನು ತಮಗೆ ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ಆಶ್ವಾಸನೆಯನ್ನು ಕೊಟ್ಟು ನಾನು ಈ ರಾಜಕೀಯಕ್ಕೆ ವಿನ್ ಆಗ್ಬಹುದಿತ್ತು. ಬಟ್ ಆ ಸುಳ್ಳು ಆಶ್ವಾಸನೆಗಳು ಇಲ್ಲಿ ನಡೆಯುವುದಿಲ್ಲ. ಜನರು ಬಹಳ ಮುಗ್ಧರಿದ್ದಾರೆ. ಒಮ್ಮೆ ಅವರು ಎಲ್ಲವನ್ನ ನೋಡ್ತಾ ಇದ್ದಾರೆ, ಕೊನೆಗೆ ಅವರೇ ಅದನ್ನ ತೀರ್ಮಾನ ತಗೊಳ್ತಾರೆ. ಅದ್ರ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಎಲ್ಲಿ ಹೋದ್ರು ಕೂಡ ನನಗೆ ಬಹಳ ಖುಷಿ ಅನಿಸ್ತು ರಾಜಕೀಯ ಒಂದು ಇದ್ರಲ್ಲಿ ಬಂದಾಗ. ಯಾಕಂದ್ರೆ ನಾನು ಈ ಅಧಿಕಾರಕ್ಕೆ ಬರದೇ ಇದ್ರೆ, ನಾನು ಜನಸಾಮಾನ್ಯ ಮನೆ ಮನೆಗೆ ಭೇಟಿ ಕೊಟ್ಟು ನಾನು ಅವ್ರ ಸಮಸ್ಯೆಗಳನ್ನ ನನಗೆ ಅರ್ಥವಾಗುತ್ತಿರ್ಲಿಲ್ಲ. ಅದಕ್ಕೆ ಜನರಲ್ಲಿ ಬಹಳ ಒಂದು ವಿಶ್ವಾಸ ಇದೆ, ಒಂದಲ್ಲ ಒಂದ್ ದಿವಸ ನಮ್ಮ ಮೇಡಮ್ ಏನಾದ್ರೂ ನಮಗೆ ಒಳ್ಳೆ ಮಾಡೇ ಮಾಡ್ತಾರೆ, ಮುಂದೆ ಕೂಡ ತಾವೇ ಕೂಡ ಇಲ್ಲಿ MLA ಆಗ್ತಿರೋ ಒಂದು ವಿಶ್ವಾಸ ಎಲ್ಲರಲ್ಲೂ ಇದೆ ಸರ್. ಎಲ್ಲೋ ಒಂದ್ ಕಡೆ ಈ ತರ ಒಂದು ಸಮಸ್ಯೆ ಆಯ್ತು ಅಂತ ನಾನು ಇಷ್ಟಪಡ್ತೇನೆ. ಸರಿ ಮೇಡಮ್, ಮನೆಗೆ ವಿಸಿಟ್ ಕೊಟ್ರಿ, ಡೋರ್ ಟು ಡೋರ್ ಮತವನ್ನು ಕೇಳಿದ್ರಿ. ಮತವನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಅವರ ಸಮಸ್ಯೆಗಳನ್ನು ಕೇಳಿದ್ರಿ. ಆ ಸಮಸ್ಯೆಗಳನ್ನು ಯಾವ ರೀತಿಗೆ ಒಳಗಾಗಿದ್ದಾರೆ, ಆ ಸಮಸ್ಯೆಯನ್ನು ಪರಿಹಾರ ಹೇಗೆ ಅನ್ನೋದು ಚಿಂತನೆ ಕೂಡ ತಾವು ಮಾಡಿದ್ರಿ. ಆದ್ರೆ ನೀವು ಪಡೆದಿದ್ದು, ನಿಮಗೆ ಆಶೀರ್ವಾದ ಮಾಡಿದ್ದು 849 ಜನ. ಯಾಕೆ ಮೇಡಮ್ ಈ ರೀತಿ ರಿಸಲ್ಟ್ ಯಾಕೆ ಬಂತು ನಿಮಗೆ? ಅದೇ ನನಗೂ ಕೂಡ ಗೊಂದಲ ಆಗದು. ಯಾಕಂತಂದ್ರೆ ಇಲ್ಲಿ ಸುಳ್ಳು ಸರ, ನಾನು ಗೆಲ್ತೇನೆ, ನನಗೆ ಸಂಪೂರ್ಣವಾದ ಆತ್ಮವಿಶ್ವಾಸನೂ ಇತ್ತು, ಜನರ ಒಂದು ಸಹಕಾರನೇ ಇತ್ತು. ಇಲ್ಲಿ ದುಡ್ಡಿನ ಬಲ ಮತ್ತು ತಮ್ಮ ತೋಳು ಬಲದಿಂದ ಇವತ್ತವರು ರಾಜಕೀಯದಲ್ಲಿ
ಗೆಲುವನ್ನು ಸಾಧಿಸ್ತಾರೆ. ಆದ್ರೂ ಕೂಡ ನಾನು ಜನರ ಮನಸ್ಸನ್ನು ಗೆದ್ದಿದ್ದೇನೆ, ಜನರ ಮನಸ್ಸಿಗೆ ಗೆದ್ದಿದ್ದೇನೆ. ಆಮೇಲೆ ಜನರ ಒಂದು ಕಷ್ಟಗಳಿಗೆ ನನ್ನ ಹೃದಯ ಸ್ಪಂದಿಸಿದೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ, ಸಂತೋಷವಿದೆ. ಅದರಲ್ಲಿ ನಾನು ಈ ಪಕ್ಷದಲ್ಲಿ ಗೆದ್ದಿದ್ದೇನೆ ಅಂತ ಹೇಳಿ ನಾನು ಆತ್ಮವಿಶ್ವಾಸದಿಂದ ನಾನು ಹೇಳಬಲ್ಲೆ ಸರ್. ಸರಿ ಮೇಡಮ್, ತಾವು ಹೇಳ್ತಾ ಇದ್ದಾರೆ ಮತಬೇಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಮತಬೇಟಿ ಕೊಟ್ರಿ, ಗ್ರಾಮೀಣ ಭಾಗದಲ್ಲಿ ಹೋದ್ರಿ, ಬೂತ್ ಮಟ್ಟದಲ್ಲಿ ಹೋದ್ರಿ, ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತೆ ಯಾರೋ ಒಂದು ಅಧಿಕಾರಿಗಳು ಹೋಗಲಾರದಂತ ಸ್ಥಳಕ್ಕೂ ಕೂಡ ತಾವು ಭೇಟಿ ಮಾಡಿದ್ರಿ. ಹಾಗೆ ಪ್ರಚಾರದಿಂದ ಬರಬೇಕಾದ ಸಂದರ್ಭದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಂತ ಮತದಾರರು ಕೂಡ ಇಳಿದು ಹೋಗಿ ತಾವು ಮಾತಾಡ್ಸ್ಬೋದ್ರಿ. ಆ ಸಂದರ್ಭದಲ್ಲಿ ಕೂಡ ನೀವು ಸೋತ್ರಿ. ಏನ್ ಫೀಲ್ ಮಾಡ್ಕೊಂಡ್ರಿ ಕ್ಷೇತ್ರ ಜನದ ಬಗ್ಗೆ? ಸಾಕಪ್ಪ ಈ ರಾಜಕಾರಣ ಅಂತ ಅನ್ಕೊಂಡ್ರ, ಅಥವಾ ಇದು ನನ್ನ ಮೊದಲನೇ ಮೆಟ್ಟಿಲು ಅಂತ ಅನ್ಕೊಂಡ್ರ, ಅಥವಾ ಸೋಲು ಗೆಲುವು ಇರೋದು ಸಹಜ, ಮುಂದೆ ಕೂಡ ನಾ ಬರಬೇಕು ಅನ್ನೋದು ಅನ್ಕೊಂಡ್ರ? ಸರ, ಸೋಲು ಗೆಲುವು ಸಹಜ. ಇದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಸರ್. ಇದ್ರ ಬಗ್ಗೆ ನಾನೇನು ಧೃತಿಗೆಟ್ಟಿಲ್ಲ. ನಾನು ಸೋತೇನಂತ ಹೇಳಿ ಕೂಡ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಇನ್ನೂ ನಾನು ನನ್ನ ತಾಯಂದಿರ ಜೊತೆಗೆ, ನನ್ನ ಅಣ್ಣ ತಮ್ಮದ್ರ ಜೊತೆಗೆ, ನಮ್ಮ ಬಂಧುಗಳ ಜೊತೆಗೆ ನಾನು ಟಚ್ ಅಲ್ಲಿ ಇದ್ದೇನೆ. ಅವರ ಕಷ್ಟಗಳಿಗೆ ನಾನು ಕೊನೆವರೆಗೂ ನಾನು ಉಸಿರಿರೋಗೂ ನಾನು ಸ್ಪಂದಿಸ್ತೇನೆ ಸರ್. ಕೇವಲ ರಾಜಕೀಯದಲ್ಲಿ ನಾನು ಗೆಲುವನ್ನು ಸಾಧಿಸಬೇಕು ಅನ್ನೋದಷ್ಟೇ ಅಲ್ಲ, ಜನರ ಸಮಸ್ಯೆಗಳನ್ನು ನಾನು ಆಲಿಸಬೇಕು, ಅವರ ಸಮಸ್ಯೆಗೆ ತಕ್ಕಂತ ಒಂದು ಪರಿಹಾರವನ್ನ ಕೊಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಸರ್. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸರಿ ಮೇಡಮ್, ಇದೇ JDS ಪಕ್ಷ, ಇದೇ ಭಾರತೀಯ ಜನತಾ ಪಕ್ಷ ಮತ್ತು ಇದೇ ಕಾಂಗ್ರೆಸ್ ಪಕ್ಷ 2018ರಲ್ಲಿ JDS ಪಕ್ಷ ಕಾಂಗ್ರೆಸ್ ಪಕ್ಷ ಜೊತೆ ಮೈತ್ರಿ ಆದರೂ 11 ತಿಂಗಳ ಅಧಿಕಾರ ನಡೆಸಿದರು. 2006ರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಮೈತ್ರಿ ಆದರೂ ಅಲ್ಲಿ ಆಡಳಿತ ನಡೆಸಿದ್ರು. ಈಗ ಈ ಕಡೆ ಕಾಂಗ್ರೆಸ್ ಕಡೆನೂ ಮುಖ ಮಾಡಲಿಲ್ಲ, ಈ ಕಡೆ ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಲಿಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಪಂಚರತ್ನ ಕಾರ್ಯಕ್ರಮಗಳನ್ನು 6 ಯೋಜನೆಗಳನ್ನು ನೀಡಿದರು. ಇವರು ಪ್ರಜಾಧ್ವನಿಯಲ್ಲಿ ಇವರು 5-6 ಅಜೆಂಡಾಗಳನ್ನು ನೀಡಿದರು. ಇವರು ವಿಜಯೋತ್ಸವ ಕಾರ್ಯಕ್ರಮ, ಜನಸಂಕಲ್ಪ ಕಾರ್ಯಕ್ರಮ ಅಂತ ಹೇಳಿ ಇವರು ಕೂಡ ಮಾಡಿದರು. ಇವರು ಕೂಡ 6-7 ಅಜೆಂಡಾಗಳನ್ನು ಜಾರಿ ಮಾಡಿದರು. ಇದರಲ್ಲಿ ಅವರು ಅಜೆಂಡಾಗಳು, ನಿಮ್ಮ ಅಜೆಂಡಾಗಳು ಜನರ ತಲೆಯಲ್ಲಿ, ಮತದಾರ ಭಾವನೆಯಲ್ಲಿ ಹೋಗ್ಲಿಲ್ಲ. 6.7 ಕೋಟಿ ಮತದಾರ ಭಾವನೆಯಲ್ಲಿ ಹೋಗ್ಲಿಲ್ಲ. ಇದು ಹೋಗಿದ್ದು ಬರೀ ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನು ಮಾತ್ರ. ಅದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ತಾವು ಕೂಡ ಕಾಂಗ್ರೆಸ್ ಪಕ್ಷದವರಿಗೆ, ಬಿಜೆಪಿ ಪಕ್ಷದವರಿಗೆ ಮಾತನಾಡ್ತಾ ತಾವು ಮತಗಳನ್ನು ಕೇಳಿದರು. ಈಗ ಅದೇ ಪಕ್ಷದ ಜೊತೆ ನಿಮ್ಮ ಮುಖಂಡರು ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಮೈತ್ರಿಯಾಗಿ ಒಗ್ಗೂಡಿ ಚುನಾವಣೆ ಮಾಡಬೇಕು ಅಂತ ತಮ್ಮ ಜೊತೆ ಈಗ ತಮ್ಗೆಲ್ಲರಿಗೂ ಒಂದು ಮೀಟಿಂಗ್ ಕರೆದು, ಸಭೆ ಕರೆದು ಹೇಳಿದ್ದಾರೆ. ಮತ್ತೆ ಮೈತ್ರಿ ಕೂಡ ಆಗಿದೆ. ಏನ್ ಅನ್ಸುತ್ತೆ ಮೇಡಮ್ ಲೋಕಸಭೆ ಚುನಾವಣೆಗೆ? ಇದು ಸರಿ ಇತ್ತ ಅಥವಾ ಇದು ಮಾಡಿದ ತಪ್ಪ? ಇವತ್ತು ನಮ್ಮ ಪ್ರಧಾನಿಗಳು, ದೊಡ್ಡ ಮಂತ್ರಿ ನಮ್ಮ ದೇವೇಗೌಡ ಅಪ್ಪಾಜಿ ಅವರು, ಕುಮಾರಣ್ಣ ಆಗ್ಲಿ, ನಮ್ಮನ್ನ ಗುರುತಿಸಿ ಈ ಭಾಗದಲ್ಲಿ ಒಂದು ಮಹಿಳೆ ಬೇಕು ಅಂತ ನನಗೆ ಒಂದು ಟಿಕೆಟ್ ಅನ್ನು ಕೊಟ್ಟರು. ಈಗ ನಮ್ಮ ಪಕ್ಷದ ವರಿಷ್ಠ ಮುಖಂಡರು ತೀರ್ಮಾನ ತಗೊಂಡಿದ್ದಾರೆ ಸರ್. ಅದಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಅವರು ಎಲ್ಲವನ್ನ ತಮ್ಮ ಪಕ್ಷಕ್ಕಿಂತ ನನ್ನ ಪಕ್ಷದ ಒಂದು ನಮ್ಮ ಮುಖಂಡರಾಗ್ಲಿ, ಅಭ್ಯರ್ಥಿಗಳಾಗ್ಲಿ, ಅವರ ಬಗ್ಗೆ ಅವರು ಯೋಚನೆಗಳನ್ನ ಮಾಡಿ ತೀರ್ಮಾನ ತಗೊಂಡಿರುವಂತ ಒಂದು ತೀರ್ಮಾನ ಸರ್. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಸರಿ ಮೇಡಮ್, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ತಾವು ಕೂಡ ಒಂದು ಪ್ರಬಲ JDS ಪಕ್ಷದಿಂದ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಬೇಕಂತ ಪ್ರಬಲ ಆಕಾಂಕ್ಷೆ ಕೂಡ ಆಗೈತ್ರಿ. ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತೇನೆ, ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಕ್ಷದ ಪರವಾಗಿ ನಿಲ್ತೇನೆ ಅನ್ನುವಂತ ಅಚಲವಾದ ನಿರ್ಧಾರದ ಮೇಲೆ, ನಿಲುವು ಮೇಲೆ ತಾವು ಕೂಡ ಇದ್ದೀರಿ. ಏನಾಗಬಹುದು? ನಿಮಗೆ ಸಿಗಬಹುದಾ ಅಥವಾ ಮಾಜಿ ಈಗ ಹಾಲಿ ಇದ್ದಿರ್ತಕ್ಕಂಥ ಸಂಸದರಾದಂತಹ ಶಿವಕುಮಾರ್ ಉದಾಸಿ ಅವರು ಹಿಂದೆ ಸರಿತಾ ಇದ್ದಾರೆ, ಅವರಿಗೆ ಮನವೊಲಿಸಿ ಅವರಿಗೆ ಕೊಡಬಹುದಾ? ಅಥವಾ ಬೇರೆ ಜನರು, ಬೇರೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಹುಟ್ಟಿ ಬರ್ತಾ ಇದ್ದಾರೆ, ಅವ್ರಿಗೆ ಸಿಗ್ಬೋದಾ ಅಥವಾ ನಿಮಗೆ ಸಿಗ್ಬೋದಾ? ನಿಮಗೆ ಸಿಗಲಿಲ್ಲ ಅಂದ್ರೆ ನೀವೇನು ಮಾಡಬಲ್ಲೆ? ಸರಿ, ಈಗ ನಮ್ಮ ಪಕ್ಷದ ವರಿಷ್ಠರು ಏನ್ ತೀರ್ಮಾನ ತಗೊಳ್ತಾರೆ, ನಮ್ಮ ಕುಮಾರಣ್ಣ ಆಗ್ಲಿ, ನಮ್ಮ GT ದೇವೇಗೌಡ ಸರ್ ಆಗ್ಲಿ, ದೇವೇಗೌಡ ಅಪ್ಪಾಜಿ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದಕ್ಕೆ ನಾವು ಏನ್ ಹೇಳ್ತಾರೋ ಅವ್ರ ಮಾರ್ಗದಲ್ಲಿ ನಾವು ನಡೀತೇವೆ.
ಮುಂದೆ ನಾನು ಅದ್ರ ಬಗ್ಗೆ ಮತ್ತೆ ತಮ್ಮ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಯಾಕಂದ್ರೆ ಇದು ಇನ್ನೂ ಏನು ಮಾತುಕತೆ ನಡೀತಾ ಇದೆ, ಎಲ್ಲ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಇನ್ನೂ ಅವರೇ ಒಂದು ನಿರ್ಧಾರವನ್ನ ತಗೊಂಡ ನಂತರ ನಮಗೆ ತಿಳಿಸ್ತಾರೆ. ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಒಂದು ವೇಳೆ ಇದು ಸಿಗದೇ ಇದ್ರು ಕೂಡ ನಾನು ಮೊದಲು ಹೇಗೆ ನಾನು ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ಸರಿ ಮೇಡಮ್, ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಬರೋಕ್ಕಿಂತ ಮುಂಚೆ MP ಬಗ್ಗೆ ಯೋಚನೆ ಮಾಡಿದ್ರ, ಅಥವಾ ಏನು ವಿಧಾನಸಭೆ ಚುನಾವಣೆ ಮುಗಿದ ನಂತರ ಯೋಚನೆ ಮಾಡಿದ್ರ, ಅಥವಾ ಈ ಮೈತ್ರಿ ಆದ ನಂತರ ತಾವು ಯೋಚನೆ ಮಾಡಿದ್ರ? ಈಗ ನಾನು ಚುನಾವಣೆ ಸೋತ ನಂತರ ಸರ್ ನಾನು ಪ್ರತಿಯೊಂದು ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ರೆ ನನಗೆ ಜನರಿಂದ ಬಂದಂತ ಉತ್ತರ ಇದು, ಮೇಡಮ್ ತಾವು ಯಾಕೆ ಪ್ರಯತ್ನ ಮಾಡಬಾರ್ದು, ನಾವುಗಳೀಗ ಎಲ್ಲ ಪಾಠವನ್ನ ಕಲ್ತ್ಕೊಂಡಿದ್ದೇವೆ, ಮುಂದೆ ತಾವು ನಿಂತ್ರೆ ನಾವೆಲ್ಲರೂ ಕೂಡಿ ತಮಗೆ ನಾವು ಸಹಕಾರ ಕೊಟ್ಟು ತಮಗೆ ಈ ಭಾಗದಲ್ಲಿ ನಾವು ಆರಿಸಿ ತಗೊಂಡ್ಬರ್ತೇವೆ ಅಂತ ಹೇಳಿ ಜನರಿಂದ ಬಂದಂತ ಒಂದು ಉತ್ತರ ಸರ್ ಇದು. ಆಮೇಲೆ ನಾವು ಮುಖಂಡರ ಜೊತೆ ಮಾತಾಡ್ತೇವೆ, ನಮ್ಮ ದೇವೇಗೌಡ ಅಪ್ಪಾಜಿ ಆಗಲಿ, ಕುಮಾರಣ್ಣವರು, ಆಮೇಲೆ ನಮ್ಮ GT ದೇವೇಗೌಡ ಸಾಹೇಬ್ರು, ಆಮೇಲೆ ನಿಖಿಲಣ್ಣ ಆಗಲಿ, ಇವೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿ, ಆಮೇಲೆ ನಮ್ಮ ರೇವಣ್ಣ ಸಾಹೇಬ್ರು, ಆಮೇಲೆ ನಮ್ಮ ಪ್ರಜ್ವಲ್ ರೇವಣ್ಣ ಅವರೆಲ್ಲರ ಜೊತೆಗೆ ನಾವು CM ಇಬ್ರಾಹಿಂ ಸರ್ ನಮ್ಮ ರಾಜ್ಯದ ಅಧ್ಯಕ್ಷರು ಅವರೆಲ್ಲರೂ ಕೂಡಿ ನಾನು ಮಾತಾಡ್ತೇನೆ. ಅವ್ರು ಏನ್ ನನಗೆ ತೀರ್ಮಾನ ಕೊಡ್ತಾರ ನಾನು ಬದ್ಧನಾಗಿರ್ತೀನಿ. ಸರಿ ಮೇಡಮ್, ನೀವು ನಿಮ್ಮ ಮುಖಂಡರ ಜೊತೆ ಮತ್ತು ಕ್ಷೇತ್ರ ಜನತೆಯ ಕೂಗನ್ನು ಮುಖಂಡರ ಮುಂದಗಡೆ ಪ್ರಸ್ತಾವನೆ ಮಾಡ್ತಾರೆ, ನಂತರ ಏನಾಗುತ್ತೆ ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟುಕೊಟ್ಟ ವಿಷಯಗಳನ್ನು ಅಂತ ತಾವು ಹೇಳ್ತಾ ಇದ್ದೀವಿ. ಸರಿ, ಯಾಕೆಂದ್ರೆ ಇದೊಂದು ಜಾತ್ಯತೀತ ಪಕ್ಷ, ಮುಖಂಡರ ಗಮನಕ್ಕೆ ತರಲೇಬೇಕು, ಸ್ವತಂತ್ರ ಅಭ್ಯರ್ಥಿ ಅಲ್ಲ ಅಚಲವಾದ ನಿರ್ಧಾರವನ್ನು ಮಾಡಲಿಕ್ಕೆ. ಹಾಗೆ ಒಂದು ವೇಳೆ ನಿಮಗೆ ಅವಕಾಶ ಸಿಗಲಿಲ್ಲಂದರೆ ಬೇಡವ, ಅಲ್ಲಿನ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದೀವಿ, ಅವರಿಗೆ ನೀವು ಬೆಂಬಲ ಕೊಡಿ ಅಂದಾಗ ಜನರಿಗೆ ನಿಮ್ಮ ಪರವಾಗಿ ಇದ್ದಿರ್ತಕ್ಕಂಥ ಮತ ಬಾಂಧವರಿಗೆ ನಿಮ್ಮನ್ನು ಒಪ್ಪಿಕೊಂಡವ್ರನ್ನು ನಿಮ್ಮ ಆಶೀರ್ವಾದ ಮಾಡಿದಂಥ ಮತದಾರರಿಗೆ ಯಾವ ರೀತಿ ತೆನೆಗೆ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ಅಂತ ತಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ, ಅವರಿಗೆ ಹೇಳಲಿಕ್ಕೆ, ತಿದ್ದಲಿಕ್ಕೆ, ಬುದ್ಧಿ ಮಾತು ಹೇಳಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೀವಿ ನಿಮ್ಮ ಕ್ಷೇತ್ರ ಮತದಾರ ಬಾಂಧವರೆಲ್ಲ ತುಂಬಾ ಜಾಣರಿದ್ದಾರೆ. ನಾವು ಅವರಿಗೆ ಹೇಳುವಂತ ನಾವೇನ್ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಲ್ಲವನ್ನ ನೋಡ್ತಾ ಇದ್ದಾರೆ ಸರ್. ಸೊ ನಮ್ಮ ಮತದಾರ ಬಾಂಧವರಾಗ್ಲಿ, ನಮ್ಮ ಮುಖಂಡರಾಗ್ಲಿ, ಎಲ್ಲರೂ ಏನು ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೆ. ಇಲ್ಲಿ ನನಗೆ ಸಂಪೂರ್ಣವಾದ ಮತ ಬಾಂಧವರು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನನಗೆ ಧೈರ್ಯವನ್ನ ತುಂಬಿದ್ದಾರೆ. ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಈ ಕ್ಷೇತ್ರದ ಮತದಾರರ ಮೇಲೆ ಮತ್ತು ಮುಖಂಡರ ಮೇಲೆ ನಿಮ್ಮ ಮುಂದಿನ ನಿಲುವು ಮೇಡಮ್, ಒಂದು ವೇಳೆ ಮೈತ್ರಿಯಾಗಿ ಮತ್ತೊಂದು ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುವಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ನಿಮ್ಮ ಕೊಡುಗೆಗಳನ್ನು ಏನೇನು ಆಗಿರಬಹುದು, ಏನೇನು ಪ್ರಸ್ತಾವನೆ ಮಾಡ್ತೀರಿ? ನಿಮ್ಮ ಪಾರ್ಟಿ ಆಫೀಸ್ ನಲ್ಲಿ ಆಗಿರ್ಲಿ, ಅಥವಾ ನಿಮ್ಮ ಇಲ್ಲಿಯ MP ಅವ್ರ ಜೊತೆ, ಇಲ್ಲಿಯ ಅವರ ಪಾರ್ಟಿ ಆಫೀಸ್ ನಲ್ಲಿ ಆಗಿರ್ಲಿ, ನಿಮ್ಮ ಪಾರ್ಟಿ ಆಫೀಸ್ ನಲ್ಲಿ ಆಗಿರ್ಲಿ, ನೀವು ಯಾವ್ಯಾವ ಬೇಡಿಕೆಗಳನ್ನು ಇಡ್ತಾ ಹೋಗ್ತೀರಾ ಮೇಡಮ್? ಯಾಕೆಂದ್ರೆ ನಿಮ್ಮ ಶಾಸಕರಿಗಿಲ್ಲ ಈ ಕ್ಷೇತ್ರ, ನೀವು ಶಾಸಕರು ಕೂಡ ಆಗಲಿಲ್ಲ ಈ ಕ್ಷೇತ್ರದಲ್ಲಿ, ಶಾಸಕರಿದ್ದ ಸಂದರ್ಭದಲ್ಲಿ ಅಚಲವಾದ ನಿರ್ಧಾರವನ್ನು ತಲುಪಿಸ್ಲಿಕ್ಕೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರನೂ ಕೂಡ ಆಗಿಲ್ಲ. ನೀವು ಯಾವ ರೀತಿ ಬೇಡಿಕೆಗಳನ್ನು ಇಡ್ತಾ ಹೋಗ್ತೀರಾ ಡೆವಲಪ್ಮೆಂಟ್ ವಿಷಯದ ಬಗ್ಗೆ? ಬ್ಯಾಡಗಿ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಯಾರಿಗೂ ಬೇಡ ಆಗ್ಬಿಟ್ಟದು, ಕೇವಲ ಓಟುಗಳನ್ನು ಕೇಳ್ತಾರೆ. ನಾನು ನೋಡಿದ ಪ್ರಕಾರ ಬ್ಯಾಡಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ತಾಲೂಕು ಇದು. ಆಮೇಲೆ ಇಲ್ಲಿ ಬರಗಾಲ ಪೀಡಿತ ಆಗಿದೆ, ಅದನ್ನು ಕೂಡ ಯಾರು ಘೋಷಣೆ ಮಾಡಿಲ್ಲ. ಇನ್ನೊಂದೇನಂದ್ರ ಮುಖ್ಯವಾಗಿ ನಾನು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೃಷಿಕ ಯಾಕಂದ್ರೆ ಈಗ ಇದು ನಮ್ಮ ದೇವೇಗೌಡ ಅಪ್ಪಾಜಿ ಕುಟುಂಬ ರೈತ ಕುಟುಂಬ ಸರ್. ಇದು ರೈತರ ಗೋಳನ್ನ ಕೇಳುವವರಿಲ್ಲ, ಬೆಳೆದಂತಹ ಬೆಳೆಗೆ ಸರಿಯಾದ ಬೆಂಬಲವಾದ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಎಷ್ಟೋ ರೈತರು ಸಾಲವನ್ನ ಮಾಡಿ ತಾವು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಸೊ ಅವರಿಗೆ ಲೋನ್ ಕಟ್ಟಬೇಕಂದ್ರೆ ತನ್ನ ಹೆಂಡತಿ ತಾಳಿಯನ್ನ ಮಾರಿ ಕೂಡ ಅವರು ಕಟ್ಟುವಂತ ಪರಿಸ್ಥಿತಿ.
ಏನು ಮಕ್ಕಳ ಅನಾರೋಗ್ಯ ನೋಡ್ತಾರೋ, ಎಜುಕೇಶನ್ ನೋಡ್ತಾರೋ, ತಮ್ಮ ಜೀವನ ನೋಡ್ತಾರೋ, ಏನು ಇಲ್ಲಿ ಅವರ ಗೋಳನ್ನ ಕೇಳುವವರಿಲ್ಲ. ಆಮೇಲೆ ಸರ ಈಗ ಸಾಲವನ್ನ ಕಟ್ಲಿಕ್ಕೆ ಆಗದೆ ಇರುವಂತ ಒಂದು ಪಕ್ಷದಲ್ಲಿ ಅವರು ಆತ್ಮಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಜಾಸ್ತಿ ಒಂದು ಹಾವೇರಿ ಒಂದು ಬ್ಯಾಡಗಿ ಕ್ಷೇತ್ರದಲ್ಲಿ ಹನಗಲ್ ಆಗ್ಲಿ, ಶಿಗ್ಗಾಂವ್ ಆಗ್ಲಿ ಬಹಳ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಆದ್ರೆ ಯಾರು ಕೂಡ ಅವರ ಗೋಳನ್ನ ಕೇಳುವವರಿಲ್ಲ. ಆಮೇಲೆ ಕೆರೆಗಳನ್ನ ತುಂಬುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು ಸರ್, ಯಾರು ಕೆಟ್ಟವರಿಲ್ಲ. ಅಭಿವೃದ್ಧಿ ಅನುದಾನ ತರುವ ವಿಚಾರದಲ್ಲಿ ಎಲ್ಲರೂ ಹಿಂದೆ ಬಿದ್ದಿದ್ದಾರೆ, ನಮ್ಮ ಶಾಸಕರಾಗಲಿ. ಯಾಕಂದ್ರೆ ಜನಸಾಮಾನ್ಯ ನೋಡ್ತಾ ಇದ್ದಾರೆ, ನಾ ಹೇಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಚುನಾವಣೆ ಸಮಯದಲ್ಲಿ ರೋಡ್ಗಳು ಎಲ್ಲವನ್ನ ತಾವು ನೋಡ್ತಾ ಇದ್ದೀವಿ, ಅವಶ್ಯಕತೆ ಇತ್ತು. ಜನರಿಗೆ ಮುಖ್ಯವಾದ ಶುದ್ಧವಾದ ಕುಡಿಯುವ ನೀರು ಬೇಕು, ಇರ್ಲಿಕ್ಕೆ ಮನೆ ಇಲ್ಲ, ಅವರ ಕಷ್ಟಗಳನ್ನ ಕೇಳುವವರು ಇಲ್ಲ. ಒಂದು ಹಾಸ್ಪಿಟ್ಲಿಗೆ ತೋರಿಸ್ಬೇಕಂದ್ರೆ ಅವರಲ್ಲಿ 1 ರೂಪಾಯಿ ಕೂಡ ದುಡ್ಡು ಇರೋದಿಲ್ಲ. ನಾನು ಹೋದಂತ ಒಂದು ಸಂದರ್ಭದಲ್ಲಿ ಸರ ಮನೆ ಪೂರ ಬಿದ್ದು ಬಿಟ್ಟದ. ಒಂದು ಮೂಲೆಯಲ್ಲಿ ಆ ತಾಯಿ ತನ್ನ ಇಬ್ಬರ ಬಾಣಂತಿ ಸರ್ ಅವಳು ತಗೊಂಡು ಜೀವನವನ್ನ ಮಾಡ್ತಾರೆ. ಎಲ್ಲರೂ ಬರ್ತಾರೆ ಮೇಡಮ್, ಓಟ್ ಕೇಳ್ತಾರ, ಅದು ನಮ್ಮ ಸಮಸ್ಯೆನ ಕೇಳೋರು ಯಾರು ಇಲ್ಲ. ತಾಯಿ ನೀನ್ ಬಂದಿದ್ದೀಯಾ ಕೇಳು, ಇದನ್ನ ಮುಖಂಡರಿಗೆ ತಿಳಿಸಿ ನೀನು ಅಂತೇಳಿ ಕೂಡ ಬಹಳ ನೊಂದುಕೊಂಡಿದ್ದಾರೆ ಸರ್. ಕೊನೆಗೆ ಈ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ. ನಾನು ನೋಡಿದ ಪ್ರಕಾರ ಸ್ಪಂದನೆ ಇಲ್ಲ. ಅಧಿಕಾರ ಎಲ್ಲರಿಗೂ ಬೇಕು, ಆದ್ರೆ ಸಮಸ್ಯೆಗಳನ್ನ ಕೇಳುವಷ್ಟು ತಾಳ್ಮೆ ಯಾರಲ್ಲೂ ಇಲ್ಲ ಸರ್. ಅದು ನಾನು ನೋಡಿದಂಥದ್ದು. ಆಮೇಲೆ ಮೂಲಭೂತ ಸೌಕರ್ಯ ಸಮಸ್ಯೆಗಳು, ಜನರು ಬೇಸತ್ತು ಹೋಗಿದ್ದಾರೆ. ಸರಿಯಾದ ಸೌಕರ್ಯಗಳು ಏನೂ ಇಲ್ಲ. ಈ ಪಕ್ಷ ಇನ್ನೊಂದಂದ್ರೆ ಸರ ಅನೇಕ ಏಳು ಬೀಳುಗಳನ್ನ ಕಂಡಂತ ಒಂದು ಪಕ್ಷ ನಮ್ಮ ಒಂದು ಜಾತ್ಯತೀತ ಜನತಾದಳ. ಗೆದ್ದಾಗ ಅವ್ರು ಎಂದೂ ಹಿಗ್ಗಿಲ್ಲ, ಸೋತಾಗ ಕೂಡ ಎಂದೂ ಕೂಡ ಕುಗ್ಗಿಲ್ಲ ಅಂತ ಒಂದು ಪಕ್ಷ. ಅವರಿಗೆ ನಮ್ಮ ಕುಮಾರಣ್ಣರಾಗ್ಲಿ, ನಮ್ಮ ದೇವೇಗೌಡ ಅಪ್ಪಾಜಿಯವರಾಗ್ಲಿ ಎಲ್ಲವೂ ಇದೆ ಅವರಿಗೆ. ಆದ್ರೂ ಕೂಡ ಜನರ ಬಗ್ಗೆ, ರೈತರ ಬಗ್ಗೆ ಕಳಕಳಿ ಕಾಳಜಿ ಇರುವಂತ ವ್ಯಕ್ತಿಗಳು. ಈಗ ನಮ್ಮ ದೇವೇಗೌಡ ಅಪ್ಪಾಜಿಯವರೇ 91 ವರ್ಷ ವಯಸ್ಸು ಸರ್. ನಾನು ನೋಡಿದಾಗೆ ಪ್ರತಿಯೊಂದು ಮೀಟಿಂಗಿಗೆ ಅವ್ರು ಅಟೆಂಡ್ ಮಾಡ್ತಾರೆ, ಕಣ್ಣೀರನ್ನು ಕೂಡ ಹಾಕ್ತಾರೆ ರೈತರ ಬಗ್ಗೆ, ನಮ್ಮ ಮಣ್ಣಿನ ಮಕ್ಕಳ ಬಗ್ಗೆ. ತುಂಬಾ ಹೆಮ್ಮೆ ಅನಿಸ್ತದೆ ಸರ್. ನಾನು ಈ ಪಕ್ಷದಲ್ಲಿ ಬಂದು ಸೋತಿರಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಜನರ ಮನಸ್ಸನ್ನ ಗೆದ್ದೆನನ್ನುವಂತ ಒಂದು ಆತ್ಮವಿಶ್ವಾಸ ನನಗೆ. ಆಮೇಲೆ ಇಲ್ಲಿ ಒಂದು ಮುಖ್ಯವಾಗಿ ಸರ, ಇಲ್ಲಿ ಪ್ರಮುಖವಾದ ಸಮಸ್ಯೆ ಅಂದ್ರೆ ಕಿರಿದಾದ ರಸ್ತೆಗಳು, ಕಳಪೆ ಕಾಮಗಾರಿಯನ್ನು ನಾನು ನೋಡಿದ್ದೇನೆ. ಸರಿಯಾದ ರಸ್ತೆಗಳಿಲ್ಲ. ಆಮೇಲೆ ಜನರ ಒಂದು ಸಮಸ್ಯೆಗೆ ಕೇಳುವವರಿಲ್ಲ. ಎರಡನೇದಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಯಾವ ತರಪ್ಪ ಅಂತಂದ್ರೆ, ಜನರಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ಲಿಕ್ಕೆ ಸರಿಯಾದ ರಸ್ತೆಗಳಿಲ್ಲ. ಸಿಟಿ ಮಾರ್ಗವಾಗಿ ಹಳ್ಳಿಗೆ ಹೋಗ್ಲಿಕ್ಕೆ ಹಳ್ಳಿಯ ಮಾರ್ಗದಿಂದ ಈಗ ಕೂಡ ಕಚ್ಚಾ ರಸ್ತೆಗಳಲ್ಲಿ ಜನ ಹೋಗ್ತಾ ಇದ್ದಾರೆ. ಬಾಣಂತಿರು ಇರ್ತಾರೆ, ಆಮೇಲೆ ಡೆಲಿವರಿ ಆಗುವಂತ ಹೆಣ್ಮಕ್ಳು ಇರ್ತಾರೆ, ರೋಗಿಗಳು, ವಯಸ್ಸಾದವರು ಹೇಗೆ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು, ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ. ಇನ್ನೊಂದು ಕೆರೆ ತುಂಬಿಸುವ ಒಂದು ಯೋಜನೆ, ಅದು ಕೂಡ ತುಂಬಾ ವಿಳಂಬ ಇದೆ. ನಾನು ನೋಡಿದ ಹಾಗೆ ಸರಿಯಾಗಿ ಚಾಲನೆ ಇದಕ್ಕೆ ಸಿಕ್ಕಿಲ್ಲ. ಪ್ರಮುಖವಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಶುದ್ಧವಾದ ಕುಡಿಯುವ ನೀರು. ನಾನೀಗ ಮೋಟೇಬನೂರು ಅವೆಲ್ಲ ಹೋಗ್ತಾ ಇದ್ದೇನೆ ಸರ್, ಬಹಳ ಸಮಸ್ಯೆ ಇದೆ ನೀರಿಂದ. ಎಲ್ಲ ಶಾಸಕರು ಇದ್ದಾರೆ, ನಾನು ಯಾಕಂದ್ರೆ ಆ ಶಾಸಕರು ಈ ಸರ್ ನಾನು ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನನಗೆ ಮೊದಲನೇದಾಗಿ ನಾನು ಜನರ ನೋವುಗಳಿಗೆ, ಕಷ್ಟಗಳಿಗೆ ಸ್ಪಂದನೆ ಮಾಡುವಂತ ಒಂದು ಶಾಸಕ ವ್ಯಕ್ತಿ ಬೇಕು. ಅದು ಇಲ್ಲಿ ನಾನು ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಳಪೆ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿಲ್ಲ. ಇಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಎಷ್ಟೋ ಬಡ ಹೆಣ್ಮಕ್ಳು ತುಂಬನ್ನ ತೆಗಿಲಿಕ್ಕೆ ಹೋಗ್ತಾರೆ. 300-400 ರೂಪಾಯಿ ಕೂಲಿ ಕೆಲಸ ಹೋಗ್ತಾರೆ. ಮತ್ತೆ ರಾತ್ರಿ ಬಂದು ಮನೆಯಲ್ಲಿ ಅವ್ರು ಅಡುಗೆಯನ್ನು ಮಾಡ್ತಾರೆ, ಹುಡುಗ ಗಂಡನ ಜೊತೆ ಜೀವನ ಮಾಡ್ತಾರೆ. ಆಮೇಲೆ ಮಕ್ಕಳ ಶಿಕ್ಷಣ ನೋಡ್ಬೇಕು, ಇರ್ಲಿಕ್ಕೆ ಸರಿಯಾದ ಮನೆ ಇಲ್ಲ. ಇವು ಕೂಡ ನನಗೆ ಬಹಳ ನೋವನ್ನ ಕೊಟ್ಟದ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ತಮ್ಮ ಸಮಸ್ಯೆಗಳಿಗೆ ನಾನು ಯಾವತ್ತಿದ್ರೂ ನಾನು ಹೋರಾಡ್ತೇನೆ. ಎಂಥದೇ ಸಂದರ್ಭ ಬಂದರೂ ಕೂಡ ನಾನು ಯಾವುದಕ್ಕೂ ನಾನು ಬಗ್ಗೋದಿಲ್ಲ ಸರ್. ಅದಕ್ಕೆ ನಾನು ಇಷ್ಟ. ಸರಿ ಮೇಡಮ್, ತಾವು ಈ ಡಿಮ್ಯಾಂಡ್ಗಳನ್ನು ತಾವು ಹೇಳ್ತಾ ಇದ್ದೇವೆ. ಈಗ
ಸರಿ ಮೇಡಮ್, ತಾವೆಲ್ಲ ಈ ಅಜೆಂಡಾಗಳನ್ನು ಈ ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ ಬೇಡಿಕೆಗಳನ್ನು ಇಡ್ತಾ ಇದ್ರಿ. ಈಗ ನೀವೇ ಅಭ್ಯರ್ಥಿಯಾಗಿರ್ಲಿ ಅಥವಾ ಮುಂದೆ ಬರುವಂತ ಅಭ್ಯರ್ಥಿಗಳಾಗಿರ್ಲಿ, ಈ ಬೇಡಿಕೆಗಳಿಗೆ ಯಾವ ರೀತಿ ತಾವು ಮಂಡನೆ ಮಾಡ್ತೀರಿ, ಯಾವ ರೀತಿ ತಾವು ಈ ಬೇಡಿಕೆಗಳನ್ನು ಅವರ ಮುಂದೆಗಡೆ ಇಡಬಹುದು? ನೀವು ಅಭ್ಯರ್ಥಿ ಆದ್ರೆ ನೀವು ಹೋರಾಟ ಮಾಡಬಹುದು, ನೀವು ಅಭ್ಯರ್ಥಿ ಆಗ್ಲಿಲ್ಲ ಅಂದ್ರೆ ಬೇರೆದವ್ರಿಗೆ ಅವಕಾಶ ಸಿಕ್ಕರೆ ಆಗ್ಲಿಲ್ಲ ಅಂದ್ರೆ ಸರ್, ಈ ಕ್ಷೇತ್ರದಲ್ಲಿ ಬಹಳವಾದ ಒಂದು ಸಮಸ್ಯೆ, ಪ್ರಮುಖ ಸಮಸ್ಯೆಗಳಿದೆ. ಒಂದು, ಕಿರಿದಾದ ರಸ್ತೆಗಳಿದಾವೆ, ಅದನ್ನ ಅಗಲೀಕರಣ ಮಾಡಬೇಕು. ಜನಸಾಮಾನ್ಯರಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ಲಿಕ್ಕೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸಬೇಕು. ಆಮೇಲೆ ಮೂಲಭೂತ ಸೌಕರ್ಯದ ಕೊರತೆ ಇದೆ, ಅದನ್ನ ನಾನು ವರಿಷ್ಠ ಮುಂದೆ ಇದು ಮಾಡ್ತೇನೆ. ನೆಕ್ಸ್ಟ್, ಕೆರೆ ತುಂಬಿಸುವಂತ ಒಂದು ಯೋಜನೆ ಆಗಲಿ, ಕುಡಿಯುವ ನೀರಿನ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ಅದ್ರ ಬಗ್ಗೆ ನಾನು ಹೋರಾಡ್ತೇನೆ ಜನಸಾಮಾನ್ಯರ ಜೊತೆ. ಅಂದ್ರೆ ನಿಮ್ಮ ಯೋಚನೆ, ನೀವು ಈಗ ಯಾರೋ ಅಭ್ಯರ್ಥಿ ಅಂದ್ರೆ ಅವರ ಮುಂದಗಡೆ ಬರುವಂತ ಪ್ರಶ್ನೆ ಇದು. ಹೌದು, ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ಗೆ. ಹೌದು, ಈ ಸಮಸ್ಯೆಗೆ ನಾನು ಜನರ ಜೊತೆಗೆ ನಾನು ಹೋರಾಡ್ತೇನೆ. ಓಕೆ ಮೇಡಮ್. ಆಮೇಲೆ ಇನ್ನೊಂದೇನಂದ್ರೆ, ಈ ತಾಲೂಕಿನ ಜನರ ಋಣ ತೀರಿಸ್ಲಿಕ್ಕಾದ್ರೂ ಕೂಡ ಒಂದಿಷ್ಟು ಕೆಲಸ ಅಭಿವೃದ್ಧಿ ಆಗ್ಬೇಕಿತ್ತು, ಆದ್ರೆ ಜನರಿಗೆ ಇದ್ರ ಬಗ್ಗೆ ತೃಪ್ತಿ ಇಲ್ಲ. ಅದ್ರ ಬಗ್ಗೆ ಕೂಡ ನಾನು ಹೋರಾಡ್ತೇನೆ. ಸರಿ ಮೇಡಮ್, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ NDA ಕರ್ನಾಟಕದಲ್ಲಿ ಮೈತ್ರಿಯಾಗಿದೆ. ನಿಮ್ಮ ಅಪೋಸಿಟ್ಗೆ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದೆ. ಅಂದ್ರೆ ಒನ್ ಮ್ಯಾನ್ ಆಗಿ 135 ಸ್ಥಾನ ನಮ್ಮ ಜೊತೆ ಇದೆ, ನಮ್ಗೆ ಯಾರು ಮೈತ್ರಿ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಂದ್ ಕಡೆ. ಎರಡನೇ ಕಡೆ ಇಂಡಿಯಾ ಅಲಯನ್ಸ್ ವಾಗಿ 26 ಹೊಸ ಪಕ್ಷಗಳು 28 ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಇಂಡಿಯಾ ಅಲಯನ್ಸ್ ಅಂತೇಳಿ, UPA ಅಲಯನ್ಸ್ ಇದ್ದು ಇಂಡಿಯಾ ಅಲಯನ್ಸ್ ವಾಗಿ ಹೆಸರು ಸ್ಥಾಪನೆ ಮಾಡಿದ್ದಾರೆ. ಇವರು NDA ಅಲಯನ್ಸ್ ಅಂತೇಳಿ ಹೆಸರನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಇಂಡಿಯಾ ವರ್ಸಸ್ NDA ಮತ್ತು ಕರ್ನಾಟಕ ಕಾಂಗ್ರೆಸ್ ವರ್ಸಸ್ JDS BJP ಆಗಿದೆ. ಭಾರತೀಯ ಜನತಾ ಪಕ್ಷದವರು, JDS ನವರು ಮತ್ತು ಕಾಂಗ್ರೆಸ್ನವರು ಹೇಳೋದು 20 ಸೀಟ್ ಪ್ಲಸ್ ತಗೊಳ್ಳೋದು ಖಚಿತ. ಏನು JDS ನವರು ನಮ್ಮ ಜೊತೆ ಮೈತ್ರಿಯಾಗಿ ನಮಗೇನು ಮೂಲ ಗುಂಪು ಮಾಡಿದ್ರು, ಒಂದು ಸೀಟ್ ನಮಗೇನು ಕೊಟ್ರು, ತಾವೊಂದು ಸೀಟ್ ಏನು ಇಟ್ಟುಕೊಂಡ್ರು, ಅದೇ ಪರಿಸ್ಥಿತಿ JDS ದವರಿಗೆ ಭಾರತೀಯ ಜನತಾ ಪಕ್ಷದವರಿಗೆ ಬರುತ್ತೆ. ಯಾಕೆಂದ್ರೆ ಅದು ಒಂದು ಸೀಟ್ ಆದ್ರೂ ಹಾಸನದಲ್ಲಿ ಉಳಿಸ್ಕೊಳ್ಳಿ, ಅದು ಕಸ್ಕೊಂತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಭಾರತೀಯ ಜನತಾ ಪಕ್ಷದವರು JDS ನೀವು ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ 28 ಸೀಟ್ ನಲ್ಲಿ 4 ಸ್ಥಾನ JDS ಕೊಡ್ತೀವಿ, 24ರಲ್ಲಿ ನಾವು ಹೋರಾಟ ಮಾಡ್ತೀವಿ. ಅವರು 4ಕ್ಕೆ 4 ಅವರು ಗೆಲ್ತಾರೆ, ನಾವು 24ರಲ್ಲಿ 20 ಗೆಲ್ಲೋದು ಖಚಿತ ಅಂತ ಅವ್ರು ಹೇಳ್ತಾರೆ. ಏನ್ ಅನ್ಸುತ್ತೆ ಮೇಡಮ್ ನಿಮ್ಗೆಲ್ಲ ಇದು ನೋಡಿದ್ರೆ? ಮುಂದಿನ ಕೂಡ ನೀವು ಕೂಡ ನಿಮ್ಮ ಒಂದು ಸಭೆ ಕೂಡ ಭೇಟಿ ಮಾಡಿದಿರಿ. ಭೇಟಿಯಲ್ಲಿ ನಡೆದಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಮಾಧ್ಯಮ ಮುಂದುಗಡೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಈ ಪ್ರಶ್ನೆಗೆ ನಿಮ್ಮ ಹತ್ರ ಇರುವಂತ ಉತ್ತರ ಏನು? ಈಗ NDA ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ರಾಜ್ಯದ ಜನರ ಹಿತಗೋಸ್ಕರ ಅವರು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಜನರ ಒಂದು ರಾಜ್ಯದ ಜನರ ಹಿತದೃಷ್ಟಿಗಾಗಿ ಮತ್ತು ನಮ್ಮ ಮಣ್ಣಿನ ಮಕ್ಕಳ ಒಂದು ಹಿತದೃಷ್ಟಿಗಾಗಿ ನಾವು ಒಂದು ಈ ಪಕ್ಷಕ್ಕೆ ಮೈತ್ರಿ ಮಾಡ್ಕೊಂಡಿದ್ದೇವೆ. ಅಧಿಕಾರ ಆಸೆಗಲ್ಲ, ಇದರಲ್ಲೂ ಕೂಡ ನಮ್ದೊಂದು ಪಾತ್ರ ಇದೆ. ಸರಿ ಮೇಡಮ್. NDA ಜೊತೆಗೆ ಮೈತ್ರಿ ಆಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆ. NDA ಬರೋದು ಖಚಿತ. ಆಮೇಲೆ ನಾವು ಯಾವುದೇ ಒಂದು ಅಧಿಕಾರ ಆಸೆಗೆ ಹೋಗಿಲ್ಲ, ಜನರ ಒಂದು ಉದ್ಧಾರಕ್ಕೋಸ್ಕರ, ಆಮೇಲೆ ನಮ್ಮ ಒಂದು ರಾಜ್ಯದ ಹಿತದೃಷ್ಟಿಯಿಂದ ನಾವು ಹೋಗಿರುವಂಥದ್ದು. ಆಮೇಲೆ ಇಲ್ಲಿ ನಮ್ದು ಯಾವುದೇ ರೀತಿಯಾದ ಒಂದು ದುರುದ್ದೇಶ ಇಲ್ಲ. ಕೇವಲ ಇಲ್ಲಿ ಇರುವಂಥದ್ದು ಜನರ ಹಿತದೃಷ್ಟಿ ಮತ್ತು ಸಮಾಜದ ಒಂದು ಒಳಿತು ಮತ್ತು ರಾಜ್ಯದ ಒಂದು ಹಿತದೃಷ್ಟಿಯಿಂದ ಹೋಗಿರುವಂಥದ್ದು. ಇದರ ಬಗ್ಗೆ ನಮ್ಮ ವರಿಷ್ಠರು ಎಲ್ಲರೂ ನಿರ್ಧಾರವನ್ನು ತಗೊಳ್ತಾನೂ ಇದ್ದಾರೆ. ಅದರಲ್ಲಿ ನಮ್ಮ ಒಂದು ಪಾತ್ರ ಅಷ್ಟೇ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸರಿ ಮೇಡಮ್, ಒಂದು ವೇಳೆ ನಿಮಗೆ ಸಿಗಲಿಲ್ಲ ಅಂದ್ರೆ ಟಿಕೆಟ್ ಅಥವಾ
ಬೇರೆದವರಿಗೆ ಟಿಕೆಟ್ ಕೊಟ್ಟು ನಿಮ್ದು ಪಾತ್ರ ಇರೋದು ಅಭಿವೃದ್ಧಿ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರ ಜನತೆಗಳ ಬಗ್ಗೆ. ಕೊನೆಯ ಪ್ರಶ್ನೆದೊಂದಿಗೆ ಇಂಡಿಯಾ ವರ್ಸಸ್ NDA ನೇರ ಹಣೆಯಲ್ಲಿ ಚುನಾವಣೆ ಹೋಗ್ತಾ ಇದ್ದೀರಿ. ತಾವು ಕೂಡ ಇಲ್ಲಿ ಮೈತ್ರಿ ಆಗಿದ್ದೀರಿ. ಅನೇಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ನವ್ರ ಜೊತೆ ಇಂಡಿಯಾ ಜೊತೆ ಅವರು ಮೈತ್ರಿ ಆಗಿದ್ದಾರೆ. ಏನ್ ಅನ್ಸುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? NDA ಬರ್ಬೋದಾ ಅಥವಾ ಇಂಡಿಯಾ ಬರ್ಬೋದಾ ಅಥವಾ ರಾಜ್ಯದಲ್ಲಿ ಆದಂತ ರೀತಿಯಲ್ಲಿ ಕೇಂದ್ರದಲ್ಲಿನೂ ಬದಲಾವಣೆ ಆಗಬಹುದಾ? ಸರ್, ಇಲ್ಲಿ NDA ವರ್ಸಸ್ ಇಂಡಿಯಾ, NDA ಮತ್ತು ಇಂಡಿಯಾ ಗೆಲ್ಲುತ್ತೋ ಗೊತ್ತಿಲ್ಲ. ಈಗೇನು ಈಗ 9 ವರ್ಷದಿಂದ ಏನು ಸತ್ಯ ಪ್ರಾಮಾಣಿಕತೆಯಿಂದ ಅಧಿಕಾರವನ್ನ ಈ ಪಕ್ಷ ಹಿಡಿದಾಗ ಒಳ್ಳೆಯ ಆಡಳಿತವನ್ನ ಕೊಡ್ತಾ ಇದೆ. ಅದಕ್ಕೆ ನಾವು ಮುಂದೆ ಕೂಡ ಆ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದೇವೆ. ಇದರಲ್ಲಿ ನಮ್ಮ ಒಂದು ಪಾತ್ರ ಏನಪ್ಪಾ ಅಂತಂದ್ರೆ, ನಮ್ಮ ವರಿಷ್ಠರು ಏನು ನಿರ್ಧಾರವನ್ನು ತಗೊಳ್ತಾರೆ ಅದರ ಪ್ರಕಾರ ನಾನು ಮುಂದುವರಿತೇನೆ. ಮುಂದೆ ನಮ್ಮ ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತವನ್ನ ಕೊಡ್ತಾರೆ ಮತ್ತು ಸಿಗ್ತದೆ ಅನ್ನೋ ನಂಬಿಕೆನೂ ಆತ್ಮವಿಶ್ವಾಸ ಎಲ್ಲರಿಗೂ ಇದೆ, ನಮಗೂ ಕೂಡ ಇದೆ. ಎಲ್ಲರೂ ಬಯಸೋದು ಒಂದು ರಾಜ್ಯಕ್ಕೆ ಸಮಾಜಕ್ಕೆ ಒಳ್ಳೇದಾಗಬೇಕು ಹೇಳಿ. ಅದೇ ಥರ ನಮ್ಮ ಮೈತ್ರಿ ಕೂಡ ಇದನ್ನ ಪಾಲಿಸ್ತಾ ಇದೆ. ಸೊ ನಮ್ಮೆಲ್ಲರ ಇದಕ್ಕೆ ಸಹಮತಿ ಇದೆ ಸರ್. ಇಲ್ಲ, ನಮಗೇನ್ ಬೇಕಂದ್ರೆ ಒಳ್ಳೆಯ ಸರ್ಕಾರ ಬೇಕು, ಆಮೇಲೆ ಜನರಿಗೆ ಸ್ಪಂದಿಸುವಂತ ಒಂದು ಒಳ್ಳೆಯ ಹೃದಯವಂತ ಸರ್ಕಾರ ಬೇಕು. ಅದಕ್ಕೆ ನಾವು ಇದು ಮೈತ್ರಿ ಮಾಡಿಕೊಂಡಿದ್ದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ, ಜೈ ಹಿಂದ್. ಇಷ್ಟೊತ್ತಿನವರೆಗೆ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ 849 ಮತವನ್ನು ಪಡೆದುಕೊಂಡ್ರು ಕೂಡ 96,891 ಮತಗಳು ನಿಮ್ಗೆ ಡಿಫರೆನ್ಸ್ ಆದ್ರೂ ಕೂಡ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಾಗಿರ್ಲಿ, ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ಗೆ 73,890 ಮತ ಪಡೆದುಕೊಂಡ್ರು. 23,841 ಮತವನ್ನು ಕೂಡ ಅವರು ಡಿಫರೆನ್ಸ್ ನಲ್ಲಿ ಸೋತರು ಕೂಡ ನಿಮಗೆ ಡಿಫರೆನ್ಸ್ ಆಗಿದ್ದು 96,891 ಮತಗಳನ್ನು ಕೂಡ ಡಿಫರೆನ್ಸ್ ನಿಂದ ಸೋತರು ಕೂಡ ನೀವು ಯಾರಿಗೂ ಕುಗ್ಗಲಿಲ್ಲ, ಯಾರಿಗೂ ಬಗ್ಲಿಲ್ಲ. ನಿಮ್ಮ ಜನಸಂಪರ್ಕ, ಜನ ಕಾರ್ಯಕ್ರಮಗಳನ್ನು, ಜನ ಯೋಚನೆಗಳನ್ನು, ಜನರ ಆಲೋಚನೆಗಳನ್ನು, ಜನ ವಿಶ್ವಾಸವನ್ನು ಸಂಪೂರ್ಣವಾಗಿ ಬಿಟ್ಟಿಲ್ಲ. ಲೋಕಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು. ಆದ್ರೆ ಇದು ನಿಮ್ಮ ನಿಲುವಲ್ಲ, ಇದು ಮತದಾರರ ಆಸೆ ಮೇರೆಗೆ ತಾವು ಹೋಗ್ತಾ ಇದ್ದೀರಿ. ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಮಾನಗಳಲ್ಲಿ MP ಶಾಸಕರಾಗಲಿಕ್ಕೆ ಹೊರಟಿರ್ತಕ್ಕಂಥವ್ರು, ಟ್ರೈನ್ ಹತ್ತಲಿಕ್ಕೆ ಹೊರಟಿರ್ತಕ್ಕಂಥವ್ರು ಪ್ಲೇನ್ ಹತ್ತುವಂತ ಅವಕಾಶಕ್ಕೆ ಕೈ ಹಾಕ್ತಾ ಇದ್ದೀರಿ. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ಈ ಕ್ಷೇತ್ರದ ಹಾವೇರಿ ಜಿಲ್ಲೆ ಬ್ಯಾಡಗಿ ಮೆಣಸಿನಕಾಯಿ ರೀತಿಯಿಂದ ಖಡಖಡನೆವಾಗಿರ್ತಕ್ಕಂತಹ ಸುನೀತಾ M. ಪೂಜಾರ್ ಅವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು, ಇವರ ಆತ್ಮಧೈರ್ಯವನ್ನು, ಜಾತ್ಯತೀತ ಜನತಾದಳ ಪಕ್ಷ ಇದು ಜಾತಿ ಧರ್ಮ ಭೇದ ಇಲ್ಲದಂತೆ ನಡೀತಾ ಇರುವಂತ ಸರ್ವ ಜನಾಂಗ ಸುಖಿನೋ ಭವತು ಅನ್ನುವಂತ ರೀತಿಯಿಂದ ಸರ್ವ ಜನಾಂಗದ ಬಗ್ಗೆ ಕಾಳಜಿ, ಸರ್ವ ಜನಾಂಗದ ಬಗ್ಗೆ ವಿಶ್ವಾಸ, ಸರ್ವ ಜನಾಂಗದ ಬಗ್ಗೆ ನಂಬಿಕೆ, ಸರ್ವ ಜನಾಂಗದ ಬಗ್ಗೆ ವಿಶ್ವಾಸವನ್ನು ಮಾಡುತ್ತಾ ಇಲ್ಲಿಯವರೆಗೆ ತಲುಪಿರ್ತಕ್ಕಂಥ ಜಾತ್ಯತೀತ ಪಕ್ಷ. ಆ ಪಕ್ಷದಲ್ಲಿ 85ನೇ ವಿಧಾನಸಭಾ ಕ್ಷೇತ್ರದ ಕ್ವಾಲಿಫೈಡ್ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ M. ಪೂಜಾರ್ ಅವರು. ಇವರು ಶಿಕ್ಷಣ BA, MA, B.Ed ಆಗಿರ್ತಕ್ಕಂಥದ್ದು. ನಿವೃತ್ತಿಯಿಂದ ವೃತ್ತಿಯಿಂದ ನಿರೂಪಕಿಯಾಗಿರ್ತಕ್ಕಂಥವ್ರು ಮತ್ತು ಮಕ್ಕಳಿಗೆ ಸಮಾಜದ ಬಗ್ಗೆ, ಧರ್ಮದ ಬಗ್ಗೆ ಮತ್ತು ಹೋರಾಟದಲ್ಲಿ ವಿಶ್ವಾಸ ಮಾಡುತ್ತಾ ತಲುಪಿರ್ತಕ್ಕಂಥ ಶ್ರೀಮತಿ ಸುನೀತಾ ಅವರು. ಇವರ ಯೋಚನೆಗಳನ್ನು, ಇವರ ಆಲೋಚನೆಗಳನ್ನು MP ಚುನಾವಣೆಗೆ ನನಗೆ ಟಿಕೆಟ್ ಸಿಗಲಿಲ್ಲದ್ರೆ ನಿರಾಸೆ ಆಗೋದಿಲ್ಲ, ಹೋರಾಟ ಮಾಡ್ತೇನೆ. ನಮ್ಮ ಮುಖಂಡರು, ನಮ್ಮ ಮಾಜಿ ಪ್ರಧಾನಿಯವರು, ಮಾಜಿ ಮುಖ್ಯಮಂತ್ರಿಯವರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗ, ಹಾಕಿಕೊಟ್ಟಿರ್ತಕ್ಕಂಥ ಗೆರೆ, ಭಾಷೆ ನೀಡಿರ್ತಕ್ಕಂಥ ತತ್ವದ ಮೇಲೆ ಹೋಗ್ತೇನೆ. ಯಾವುದೋ ಪಕ್ಷಕ್ಕೆ ಸೇರ್ಪಡೆ ಆಗೋದಿಲ್ಲ, ಯಾವುದೋ ಪಕ್ಷಕ್ಕೆ
ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಇದೇ ಪಕ್ಷದಲ್ಲಿ ಒಂದಲ್ಲೂ ಒಂದು ದಿನ ಟ್ರೈನ್ ಹತ್ತುವಂತ ಅವಕಾಶ ಸಿಕ್ಕರೆ ಟ್ರೈನ್ ಹತ್ತೇನೆ, ಪ್ಲೇನ್ ಹತ್ತುವಂತ ಅವಕಾಶ ಸಿಕ್ಕರೆ ಪ್ಲೇನ್ ಹತ್ತೇನೆ, ಬಸ್ಸಿನಲ್ಲಿ ಕ್ಷೇತ್ರ ಯಾತ್ರಾ ಮಾಡ್ತೇನೆ. ಇದಿಷ್ಟು ನನ್ನ ಮನದಾಳದ ಮಾತು, ಇದಿಷ್ಟು ನನ್ನ ಸತ್ಯ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಕಾರ್ಯಕ್ರಮಗಳನ್ನು. ನಾನು ಏನು ಮಾಡ್ತೇನೆ ಈ ಬ್ಯಾಡಗಿ ಕ್ಷೇತ್ರವನ್ನೊಂದು ನೀವು ಕೂಡ ಗಮನ ಹರಿಸಿ ಅಂತ ಹೇಳುತ್ತಾ, ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸುನೀತಾ ಮೇಡಮ್ ಅವರು ಇಷ್ಟೊತ್ತವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.